ನಮಸ್ಕಾರ. ಭಾರತೀಯ ನ್ಯಾಯ ಸಂಹಿತೆಯ ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ. ನಿನ್ನೆಯ ಸೆಷನ್ನಲ್ಲಿ ನಾನು ನಿಮಗೆ ಬೇಸಿಕ್ಕಾಗಿ ಹರ್ಟ್ ಆ್ಯಂಡ್ ಗ್ರೀವಿಯಸ್ ಹರ್ಟ್ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡಿದ್ದೀನಿ. ಆ್ಯಂಡ್ ಮೈ ಯೆಸ್ಟರ್ಡೇಸ್ ಡಿಸ್ಕಷನ್ ವಾಸ್ ಕನ್ಫೈನ್ಡ್ ಟು ಓನ್ಲಿ ಟೂ ಥಿಂಗ್ಸ್. ಒನ್ ಈಸ್ ಅಬೌಟ್ hurt and another is about grievous hurt. Hurt, you can find the definition in 114 and then who and how it does 115, and similarly in grievous hurt you could see it in 116 and punishment, other things in 117. So today our focus is to study section 118 to 125. This is our focus. ಇವತ್ತಿನ ಈ ಎರಡನೇ ಭಾಗದಲ್ಲಿ ಟುಡೇ ಐ ಆಮ್ ಡಿಸ್ಕಸಿಂಗ್ ಪಾರ್ಟ್ 2. ಈ ಪಾರ್ಟ್ 2ನಲ್ಲಿ 118 ಇಂದ 125 ವರೆಗೆ ಇರತಕ್ಕಂತಹ ಸೆಕ್ಷನ್ಗಳ ಚರ್ಚೆಯನ್ನು ಮಾಡ್ತೇನೆ. ಆದರೆ ಬೇಸಿಕ್ಕಾಗಿ ನೀವು ಪಾರ್ಟ್ 1 ವಿಡಿಯೋ ನೋಡೋದಕ್ಕಿಂತ ಮೊದಲು ಇದನ್ನು ನೋಡುವುದು ಸರಿಯಲ್ಲ. ಈ ವಿಡಿಯೋನ ನೀವು ಸ್ಟಡಿ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಇನ್ವೇರಿಯಬಲಿ ಗೋ ಟು ಮೈ ಪಾರ್ಟ್ 1 ವಿಡಿಯೋ, ಲುಕ್ ಎಟ್ ಇಟ್ ಕಂಪ್ಲೀಟ್ಲಿ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಪಾರ್ಟ್ 2ನ ನೀವು ನೋಡಿದ್ರೆ ಇದು ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಇನ್ಫ್ಯಾಕ್ಟ್ ಪಾರ್ಟ್ 1ನಲ್ಲಿ ನಾನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಅತಿ ಪ್ರಮುಖವಾದಂತಹ ಪ್ರಶ್ನೆ, ವಾಟ್ ಈಸ್ ಹರ್ಟ್ ವೆನ್ ಹರ್ಟ್ ಕನ್ವರ್ಟ್ಸ್ ಇನ್ ಟು ಗ್ರೀವಿಯಸ್ ಹರ್ಟ್ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಪ್ರತಿಯೊಂದು ಸೆಕ್ಷನ್ನಲ್ಲಿ ಬೈ ಆ್ಯಂಡ್ ಲಾರ್ಜ್ ಹರ್ಟು ಬರುತ್ತೆ, ಗ್ರೀವಿಯಸ್ ಹರ್ಟು ಬರುತ್ತೆ. ಇದಕ್ಕೆ ಒಂದೊಂದು ಸಲ ಏನು ಹೇಳ್ತಾರೆ, ಎಗ್ರಿವೇಟೆಡ್ ಫಾರ್ಮ್ ಆಫ್ ಹರ್ಟ್ ಆ್ಯಂಡ್ ಗ್ರೀವಿಯಸ್ ಹರ್ಟ್ ಅಂತಾರೆ. ಕೆಲವೊಮ್ಮೆ 122 ಒಂದು ಸೆಕ್ಷನ್ ಬರ್ತದೆ, ದಟ್ ಈಸ್ ಎ ಮಿಟಿಗೇಟಿಂಗ್ ಪಾರ್ಟ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸೊ ವೇರಿಯಸ್ ಸರ್ಕಮ್ಸ್ಟೆನ್ಸಸ್ಸನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಇನ್ ಅದರ್ ವರ್ಡ್ಸ್ ನಾವೇನು ಹೇಳ್ಬೋದು, ಹರ್ಟ್ ಮತ್ತು ಗ್ರೀವಿಯಸ್ ಹರ್ಟನ್ನು ಇನ್ನೂ ಎನ್ಲಾರ್ಜ್ ಮಾಡ್ತವೆ ಈ ಸೆಕ್ಷನ್ಗಳು. ಅಂದರೆ 118ನಿಂದ ಮುಂದುವರೆದು 125ವರೆಗೆ ಇದರ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ಬೋದು ನಾವು. ಅದರಲ್ಲಿ ಹರ್ಟು ಇರ್ತದೆ, ಗ್ರೀವಿಯಸ್ ಹರ್ಟು ಇರ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಓಕೆ, ಸೊ ದೇರ್ ಫೋರ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಮೈ ಯೆಸ್ಟರ್ಡೇಸ್ ಕ್ಲಾಸ್ ವಾಸ್ ದಿಸ್. ದಿಸ್ ಈಸ್ ಓವರ್ ನೌ. ದಿಸ್ ಈಸ್ ಓವರ್. ದೀಸ್ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. These things we have discussed. We are starting from grievous hurt by dangerous weapons. See, here all those weapons, other things were not mentioned. It was only defined what is hurt, it was only defined what is grievous hurt and what are all the punishments. But if the same thing is done with the dangerous weapon, right, hurt or grievous hurt due to extort property, compel illegal act. ಒಬ್ಬ ವ್ಯಕ್ತಿಗೆ ಬರೀ ಹರ್ಟ್ ಮಾಡೋದಷ್ಟೇ ಅಲ್ಲ, ಹರ್ಟ್ ಮಾಡುವ ನಿಮ್ಮ ಉದ್ದೇಶ ಏನಿರಬೇಕು, ಅವನ ಆಸ್ತಿಯನ್ನು ಕಿತ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಅವನ ಕಡೆಯಿಂದ ಕಾನೂನು ಬಾಹಿರ ಕೆಲಸವನ್ನು ಮಾಡಿಸುವಂಥದ್ದು ಇರ್ಬೋದು. ಅಂತಹ ಸಂದರ್ಭದಲ್ಲಿ ಏನು ಪನಿಷ್ಮೆಂಟು ಅಂತಕ್ಕಂಥದ್ದು. ಹರ್ಟ್, ಗ್ರೀವಿಯಸ್ ಹರ್ಟ್ ಟು ಎಕ್ಸ್ಟಾರ್ಟ್ ಕನ್ಫೆಷನ್, ರಿಸ್ಟೋರ್ ಪ್ರಾಪರ್ಟಿ, ಅಂದರೆ ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಹೇಳಿಕೆ, ತಪ್ಪೊಪ್ಪಿಗೆಯನ್ನು ತೆಗೆದುಕೊಳ್ಳೋದು, ಕನ್ಫೆಷನ್ ಅಂತ ಹೇಳ್ತೀವಿ ನಾವು. ಎಸ್ಪೆಷಲಿ ಇನ್ ಕ್ರಿಮಿನಲ್ jurisprudence, confession has a special meaning when compared to admission and confession, right? So admission normally in civil matters, confession in criminal matters. ಅಂದರೆ ತಾನು ಮಾಡಿದ ತಪ್ಪನ್ನು ತಾನೇ ಒಪ್ಕೊಳ್ಳೋದು. ದೆನ್ ಯಾವುದೇ ಸಾರ್ವಜನಿಕ ವ್ಯಕ್ತಿಯ ಮೇಲೆ ನಾವು ಹರ್ಟ್, ಗ್ರೀವಿಯಸ್ ಹರ್ಟ್ ಮಾಡೋದು, ಹೆದರ್ಸೋದು, ಪ್ರೊವೋಕ್ ಮಾಡುವಂಥದ್ದು. ಓಕೆ, ಪಾಯ್ಸನ್ ಇಂದ ಅಂದರೆ ವಿಷದಿಂದ ಮಾಡುವಂಥ ಕೃತ್ಯ, ವಿಷ ಕೊಟ್ಟು. ಆಮೇಲೆ ಆ್ಯಸಿಡ್ ಅಟ್ಯಾಕ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಎಂಡೇಂಜರಿಂಗ್ ಲೈಫ್. ಈ ಸೆಕ್ಷನ್ಗಳನ್ನು ವಿವರವಾಗಿ ನಾವು ಇಲ್ಲಿ ನೋಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೆಕ್ಷನ್ಸ್. ಸೆಕ್ಷನ್ 118. 118, the important word is means or weapons used. ಯಾವ ರೀತಿಯಲ್ಲಿ ನೀವು ಗಾಯವನ್ನು ಮಾಡ್ತೀರೋ ಅಥವಾ ಗಂಭೀರವಾದ ಗಾಯವನ್ನು ಮಾಡ್ತೀರೋ ಅದಕ್ಕೆ ಏನು ಉಪಯೋಗ ಮಾಡ್ತೀರಿ, ಅದರ ಮೇಲೆ
ನಿಮ್ಮ ಶಿಕ್ಷೆಯ ಪ್ರಮಾಣ ನಿರ್ಧಾರ ಆಗ್ತದೆ. ಡೀಲ್ಸ್ ವಿತ್ ವಾಲಂಟರಿಲಿ ಕಾಸಿಂಗ್ ಹರ್ಟ್ ಆರ್ ಗ್ರೀವಿಯಸ್ ಹರ್ಟ್ ಥ್ರೂ ಡೇಂಜರಸ್ ವೆಪನ್ಸ್. ಇದಿರಲಿಲ್ಲ ಅಂತಂದ್ರೆ ದಿಸ್ ವುಡ್ ಹ್ಯಾವ್ ಬೀನ್ ಓನ್ಲಿ ಸೆಕ್ಷನ್ 117. ಓನ್ಲಿ ಸೆಕ್ಷನ್ 117. ಡೇಂಜರಸ್ ವೆಪನ್ಗಳಿಂದ, ಆಯುಧಗಳಿಂದ, ಅಪಾಯಕಾರಿ ಆಯುಧಗಳಿಂದ ನೀವು ಅಥವಾ ವಿಧದಿಂದ ನೀವು ಏನು ವಾಲಂಟರಿ ಗ್ರೀವಿಯಸ್ ಹರ್ಟ್ ಮಾಡಿದರೆ ಏನಾಗುತ್ತೆ? ಎಕ್ಸಾಂಪಲ್ಸ್ ಆಫ್ ಡೇಂಜರಸ್ ವೆಪನ್ಸ್ ಮೀನ್ಸ್ ಶೂಟಿಂಗ್ ಇನ್ಸ್ಟ್ರೂಮೆಂಟ್ಸ್. ನೋಡಿ ಎಂತೆಂಥವು: 1 ಶೂಟಿಂಗ್ ಇನ್ಸ್ಟ್ರೂಮೆಂಟ್, 2 ಸ್ಟ್ಯಾಬಿಂಗ್ ಇನ್ಸ್ಟ್ರೂಮೆಂಟ್, 3 ಸಾವನ್ನು ಉಂಟು ಮಾಡುವಂತಹ ಇನ್ಸ್ಟ್ರೂಮೆಂಟ್ಗಳು. ಇವುಗಳನ್ನು ಉಪಯೋಗ ಮಾಡಿದರೆ ಆಮೇಲೆ ಫೈರ್ ಆರ್ ಹೀಟೆಡ್ ಸಬ್ಸ್ಟೆನ್ಸ್, ವಿಷವನ್ನು ಉಪಯೋಗ ಮಾಡಿದರೆ, ಓಕೆ, ಕರೋಸಿವ್ ಸಬ್ಸ್ಟೆನ್ಸ್ ಅನ್ನು ಉಪಯೋಗ ಮಾಡಿದರೆ, ಓಕೆ, ಎಕ್ಸ್ಪ್ಲೋಸಿವ್ನ ಯೂಸ್ ಮಾಡಿದರೆ, ಯಾವುದೇ ದೇಹಕ್ಕೆ ಅಪಾಯ ಆಗುವಂತಹ ವಸ್ತುಗಳನ್ನು ಯೂಸ್ ಮಾಡಿದರೆ, ಆಮೇಲೆ ಪ್ರಾಣಿಗಳನ್ನು ಉಪಯೋಗ ಮಾಡಿದರೆ, ಇವೆಲ್ಲವುಗಳನ್ನು ಉಪಯೋಗ ಮಾಡಿದಂತಹ ಸಂದರ್ಭದಲ್ಲಿ ಶಿಕ್ಷೆ ಏನಾಗುತ್ತೆ? ಇಟ್ ಡಿಫರ್ಸ್. ಶಿಕ್ಷೆ ಡಿಫರೆಂಟ್ ಪನಿಷ್ಮೆಂಟ್ ಈಸ್ ಪ್ರೊವೈಡೆಡ್. ಫಾರ್ ಹರ್ಟ್ ಆ್ಯಂಡ್ ಗ್ರೀವಿಯಸ್ ಹರ್ಟ್. ಬೇರೆ ಬೇರೆ ಪನಿಷ್ಮೆಂಟು ಇದರಲ್ಲಿ. ಹರ್ಟ್ಗೂ ಈ ಉಪಕರಣಗಳನ್ನು ಉಪಯೋಗ ಮಾಡಿ ಗಾಯ ಮಾಡಿದರೆ ಅಥವಾ ಗಂಭೀರ ಗಾಯ ಮಾಡಿದರೆ ಬೇರೆ ಬೇರೆ ಶಿಕ್ಷೆ. ಸಾಮಾನ್ಯವಾಗಿರುವಂತಹ ಶಿಕ್ಷೆ ನಿಮ್ಗೆ ಎಲ್ಲಿ ಸಿಗುತ್ತೆ? ಇಟ್ ಈಸ್ ಅವೈಲೇಬಲ್ ಇನ್ 115. 115ನಲ್ಲಿ ನಿಮಗೇನಾಗುತ್ತೆ? ಹರ್ಟ್ಗೆ ಶಿಕ್ಷೆ ಸಿಗುತ್ತೆ. ಆಮೇಲೆ 117ನಲ್ಲಿ ನಿಮಗೇನಾಗುತ್ತೆ? ಗ್ರೀವಿಯಸ್ ಹರ್ಟ್ಗೆ ಪನಿಷ್ಮೆಂಟ್ ಸಿಗುತ್ತೆ. ಆದರೆ ಈ ರೀತಿಯ ವೆಪನ್ಗಳನ್ನು ಯೂಸ್ ಮಾಡಿದಾಗ ಅದೇ ಶಿಕ್ಷೆ ಬದಲಾವಣೆಗೊಳ್ಳುತ್ತದೆ. ಇಟ್ ಗೆಟ್ಸ್ ಚೇಂಜ್ಡ್. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಆಲ್ ದೀಸ್ ಸೆಕ್ಷನ್ಸ್. ಈವನ್ ಒಂದ್ಸಲ ನಾವು ಸೆಕ್ಷನನ್ನು ನೋಡೋದಾದರೆ, ಇಫ್ ವಿ ವಾಂಟ್ ಟು ಸಿ ದ ಸೆಕ್ಷನ್ 118 ವಾಲಂಟರಿಲಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್ ಬೈ ಡೇಂಜರಸ್ ವೆಪನ್ಸ್ ಆರ್ ಮೀನ್ಸ್, ಇದನ್ನು ನೋಡೋದಾದರೆ whoever except in case provided by subsection, ಇದು ಪ್ರೊವೊಕೇಶನ್ಗೆ ಸಂಬಂಧಪಟ್ಟದ್ದು. ಅದನ್ನು ನಾನು ಮೊದಲು ಹೇಳಿದ್ದೀನಿ. ಪ್ರೊವೊಕೇಶನ್ ಈ ಸಂದರ್ಭವನ್ನು ಹೊರತುಪಡಿಸಿ, ಈ ಸೆಕ್ಷನ್ ಅನ್ನು ಡೀಲ್ ಮಾಡ್ತೀವಿ ನಾವು. ಈ ಸಂದರ್ಭವನ್ನು ಹೊರತುಪಡಿಸಿ ವಾಲಂಟರಿಲಿ ಕಾಸಿಸ್ ಹರ್ಟ್, ಅವನು ಕೇವಲ ಹರ್ಟ್ ಮಾಡಿದರೆ ಬೈ ಮೀನ್ಸ್ ಆಫ್ ಎನಿ ಇನ್ಸ್ಟ್ರೂಮೆಂಟ್ ಆಫ್ ಶೂಟಿಂಗ್. ನೋಡಿ, ಸ್ಟ್ಯಾಬಿಂಗ್, ಕಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲವೂ. ಒಂದು ಗರಗಸ ತಗೊಂಡು ಕುತ್ತಿಗೆ ಕೊಯ್ದು ಬಿಡ್ಬೋದು, ಕೈ ಕೊಯ್ದು ಬಿಡ್ಬೋದು. ಓಕೆ, ಅಂತಹ ಮಟೀರಿಯಲ್ಗಳು. ಶೂಟಿಂಗ್ ಅಂದರೆ ಗನ್ಸ್, ಫೈರ್ ಆರ್ಮ್ಸ್, ರೈಟ್. ಸ್ಟ್ಯಾಬಿಂಗ್ ಅಂದರೆ ನೈಫ್, ಓಕೆ, ಕುಡುಗೋಲು ಇನ್ಸ್ಟ್ರೂಮೆಂಟ್ ಯೂಸ್ಡ್ ಆಸ್ ವೆಪನ್ ಆಫ್ ಅಫೆನ್ಸ್. ಒಂದು ವೇಳೆ ಈ ರೀತಿಯ ವೆಪನ್ಗಳನ್ನು ಉಪಯೋಗ ಮಾಡಿ ನೀವು ಗಾಯವನ್ನುಂಟು ಮಾಡಿದರೆ ಅಂತ ಇದರ ಅರ್ಥ. ಗಾಯವನ್ನುಂಟು ಮಾಡಿದರೆ ಈಸ್ ಲೈಕ್ಲಿ ಟು ಕಾಸ್ ಡೆತ್ ಆರ್ ಬೈ ಮೀನ್ಸ್ ಆಫ್ ಫೈರ್ ಆರ್ ಎನಿ ಹೀಟೆಡ್ ಸಬ್ಸ್ಟೆನ್ಸ್. ನೋಡಿ, ನೀವು ಬೆಂಕಿಯನ್ನು ಉಪಯೋಗ ಮಾಡಿ ಗಾಯ ಮಾಡಲಿಕ್ಕೆ ನೋಡಿದರೆ, ಆರ್ ಬೈ ಮೀನ್ಸ್ ಆಫ್ ಪಾಯ್ಸನ್, ವಿಷವನ್ನು ಉಪಯೋಗ ಮಾಡಿ, ಕೊರೋಸಿವ್ ಸಬ್ಸ್ಟೆನ್ಸ್ ನಿಂದ ಗಾಯ ಮಾಡಲಿಕ್ಕೆ, ಕೆಮಿಕಲ್ನಿಂದ ಗಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಓಕೆ, ಬೈ ಮೀನ್ಸ್ ಆಫ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್, ಯಾವುದೋ ಪಟಾಕಿ, ಗುಡಿಮದ್ದು ಇಂಥದ್ರಿಂದ ನೀವು ಗಾಯ ಮಾಡಲಿಕ್ಕೆ ಮಾಡಿದರೆ, ಆರ್ ಬೈ ಮೀನ್ಸ್ ಆಫ್ ಸಬ್ಸ್ಟೆನ್ಸ್ ವಿಚ್ ಡಿಲಿಟರಿಯೇಟ್ಸ್ ಹ್ಯೂಮನ್ ಬಾಡಿ, ಮಾನವನ ದೇಹಕ್ಕೆ ಹಾನಿಗೊಳಿಸುವಂಥ ಮಾಡಿದರೆ, ಆರ್ ಬಾಡಿ ಟು ಇನೇಲ್ ಆರ್ ಸ್ವಾಲೋ, ಅವನಿಗೆ ದೇಹಕ್ಕೆ ತೊಂದರೆ ಆಗುವಂಥ ವಸ್ತುವನ್ನು ಅವನಿಗೆ ನುಂಗಿಸ್ಲಿಕ್ಕೆ ನೋಡಿದರೆ, ರಿಸೀವ್ ಇನ್ ಟು ಬ್ಲಡ್, ಓಕೆ, ಆರ್ ಟು ರಿಸೀವ್ ಇನ್ ಟು ಬ್ಲಡ್ ಆರ್ ಬೈ ಮೀನ್ಸ್ ಆಫ್ ಎನಿ ಎನಿಮಲ್ ಶಾಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಪ್ಷನ್. ಅಂದ್ರೆ ನಿಮಗೆ ಸಿಂಪಲ್ ಇರ್ಬೋದು, ಇನ್ನೊಂದು ರಿಗರಸ್ ಪನಿಷ್ಮೆಂಟ್ ಇರ್ಬೋದು. ದೇರ್ ಮೇ ಬಿ ಎ ಸಿಂಪಲ್
ಕನ್ಫೈನ್ಮೆಂಟ್ ಪನಿಷ್ಮೆಂಟ್ ಆರ್ ರಿಗರಸ್. ಸಾದಾ ಶಿಕ್ಷೆ ಇರ್ಬೋದು, ಕಠಿಣ ಶಿಕ್ಷೆ ಇರ್ಬೋದು, ಯಾವ್ದಾರನ್ನು ವಿಧಿಸ್ಬೋದು. ಎಲ್ಲಿವರೆಗೆ? 3 ವರ್ಷದವರೆಗೆ. 3 ವರ್ಷದವರೆಗೆ. ವಿತ್ ಫೈನ್ ವಿಚ್ ಮೇ ಎಕ್ಸ್ಟೆಂಡ್ ಟು 10,000 ಆರ್ ಬೋತ್. 10,000 ಆರ್ ಬೋತ್. ಯಾವ ಸಂದರ್ಭದಲ್ಲಿ? ಇದು ಕೇವಲ ಗಾಯವನ್ನುಂಟು ಮಾಡಿದ ಸಂದರ್ಭದಲ್ಲಿ. ಇದು ಕೇವಲ ಗಾಯವನ್ನುಂಟು ಮಾಡಿದ ಸಂದರ್ಭದಲ್ಲಿ. ಆದರೆ ಇದೇ ಕೃತ್ಯವನ್ನ ಮಾಡುವುದರಿಂದ ಗ್ರೀವಿಯಸ್ ಹರ್ಟ್ ಆದ್ರೆ ಏನು ಪನಿಷ್ಮೆಂಟು? ಹರ್ಟ್ ಆದ್ರೆ ಕೇವಲ ಮೇ ಎಕ್ಸ್ಟೆಂಡ್ ಅಪ್ ಟು 3 ಇಯರ್ಸ್. ಅಪ್ ಟು 3 ಇಯರ್ಸ್ ಪ್ಲಸ್ ಫೈನ್ ಅಪ್ ಟು 20K. ಇವು ಮ್ಯಾಕ್ಸಿಮಮ್ ಲಿಮಿಟ್. ಇಲ್ಲಿ ಹಾಗಲ್ಲ. ಅದೇ ಕ್ರಿಯೆ ಇದೆ, ದ ಆಕ್ಷನ್ ಈಸ್ ಸೇಮ್, ಬಟ್ ಹರ್ಟ್ ಆಗುವುದರ ಬದಲು ಗ್ರೀವಿಯಸ್ ಹರ್ಟ್ ಆದರೆ ಸೆಕ್ಷನ್ 2 ಅಪ್ಲೈ ಆಗುತ್ತೆ. 118 ಸೆಕ್ಷನ್ 2 talks about punishment for grievous hurt, whereas 118 section 1 talks about act plus punishment for hurt only. ಈ ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕು ನೀವು ಎರಡನ್ನು. ಎಲ್ಲದರಲ್ಲೂ ಬೈ ಅಂಡ್ ಲಾರ್ಜ್ ಇದೇ ಥರ ಇರೋದ್ರಿಂದ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನು ಕೃತ್ಯ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಪ್ಲಸ್ ಪನಿಷ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಬ್ ಕ್ಲಾಸ್ 2ನಲ್ಲಿ ಏನು ಹೇಳ್ತಾರೆ? ಇದೇ ಕೃತ್ಯವನ್ನು ಮಾಡುವುದರಿಂದ ಗಂಭೀರ ಗಾಯ ಉಂಟಾದರೆ ಪನಿಷ್ಮೆಂಟ್ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಏನು ಪನಿಷ್ಮೆಂಟ್ ಇಲ್ಲಿ? ಸಿ, ಶಾಲ್ ಬಿ ಪನಿಷ್ಡ್ with imprisonment for life or with imprisonment of either description for a term which shall not be less than 1 year but which may extend to 10 years and also shall be fined. ನೋಡಿ, ಇಲ್ಲಿ ಮಿನಿಮಮ್ ಇಲ್ಲ, ಮಿನಿಮಮ್ ಎಷ್ಟಾರು ಇರ್ಬೋದು. ಇಲ್ಲಿ ಮಿನಿಮಮ್ ಏನು ಅಂದ್ರೆ 1 ವರ್ಷ, 1 to 10 years, 1 to 10 years RLI plus fine liable to fine. ಫೈನ್ ಎಷ್ಟು ಅನ್ನೋದನ್ನು ಹೇಳಿಲ್ಲ. ಡೆಫಿನೆಟ್ಲಿ ಇದಕ್ಕಿಂತ ಜಾಸ್ತಿ ಫೈನ್ ಅಪ್ಲೈ ಮಾಡ್ಬೋದು. ದಟ್ ಈಸ್ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 118. ಹೋಲ್ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 118. ದಟ್ಸ್ ವಾಟ್ ಐ ಹ್ಯಾವ್ ರಿಟನ್. ಏನು ಉಪಕರಣಗಳನ್ನು ಉಪಯೋಗ ಮಾಡಿದ್ರೆ ಆಗುತ್ತೆ ಅನ್ನೋದನ್ನು ಅದನ್ನೇ ಇಲ್ಲಿ ನಾನು ಪಾಯಿಂಟ್ ವೈಸ್ ಬರೆದಿದ್ದೀನಿ. ರೈಟ್. 118(1) ಏನು ಹೇಳುತ್ತೆ ಅಂತಂದರೆ, ನಾನು ಹೇಳಿದ್ನಲ್ವಾ, ವಾಲಂಟರಿ ಹರ್ಟ್ ಮಾಡಿದರೆ, ಬರೀ ಹರ್ಟ್ ಮಾಡಿದರೆ, ಕೇವಲ ಗಾಯ ಆದರೆ 3 ವರ್ಷದವರೆಗೆ ಶಿಕ್ಷೆ. ಇದು 0 to 3 years. ಇದೇನು ಹೇಳುತ್ತೆ ನಮಗೆ? 0 to 0 ಆಗಲ್ಲ, ಮಿನಿಮಮ್ ಟು ಮ್ಯಾಕ್ಸಿಮಮ್ 3 years ಪ್ಲಸ್ ಮ್ಯಾಕ್ಸಿಮಮ್ ಫೈನ್ 20K ಇಲ್ಲಿ. ಓಕೆ, ಇದೇ ಗ್ರೀವಿಯಸ್ ಹರ್ಟ್ ಆದರೆ ಅದೇ ಕೃತ್ಯ ಇಲ್ಲೇನು ಹೇಳಿದೀನೋ ಈ ಕೃತ್ಯಗಳೇ ಗ್ರೀವಿಯಸ್ ಹರ್ಟ್ ಅನ್ನು ಮಾಡಿದರೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಈ ಪನಿಷ್ಮೆಂಟ್ ಇರುತ್ತೆ. ಏನು ಪನಿಷ್ಮೆಂಟು? ಮಿನಿಮಮ್ 1 year ಇಂದ 10 ವರ್ಷದವರೆಗೆ ಅಥವಾ ಲೈಫ್ ಇಂಪ್ರಿಸನ್ಮೆಂಟು ಮತ್ತು ದಂಡ ಇಷ್ಟಿರುತ್ತೆ. ದಿಸ್ ಈಸ್ ಆಲ್ ಅಬೌಟ್ 118. ಇಲ್ಲಿ ಆಯುಧಗಳಿಗೆ ಫೋಕಸ್ ಕೊಡಲಾಗಿದೆ. ಬೈ ಮೀನ್ಸ್ ಯಾವ ವಿಧಾನದಿಂದ ಮಾಡ್ತೀರಿ ನೀವು? ಬರೀ ಆಯುಧಗಳಲ್ಲ, ಬೇರೆ ಆಯುಧ ಇಲ್ಲದೇನೆ ಮಾಡ್ಬೋದು. ವಿಷ ಕೊಡಿಸ್ಬೋದು, ಓಕೆ, ಪ್ರಾಣಿಗಳನ್ನು ಬಿಡ್ಬೋದು. ಸೊ ದೀಸ್ ಆರ್ ಆಲ್ ದ ಮೀನ್ಸ್. ರೈಟ್. ನೌ ವಿಲ್ ಗೋ ಟು ಸೆಕ್ಷನ್. ದೇರ್ ಆರ್ ಎಕ್ಸಾಂಪಲ್ಸ್. A deliberately attacks B with a knife and causes a simple injury because knife is used. ಇಲ್ಲಿ ನಿಮ್ಗೆ 115 ಅಪ್ಲೈ ಆಗೋದಿಲ್ಲ. 115 ಅಪ್ಲೈ ಆಗೋದಿಲ್ಲ. ಏನು ಅಪ್ಲೈ ಆಗುತ್ತೆ? 118 ಅಪ್ಲೈ ಆಗುತ್ತೆ. 118 ಆ ಶಿಕ್ಷೆ ಅಪ್ಲೈ ಆಗುತ್ತೆ. 115 ಅಪ್ಲೈ ಆಗೋದಿಲ್ಲ. 115 ಹರ್ಟ್ಗೆ ಶಿಕ್ಷೆ. ಬಟ್ ನೈಫ್ ಉಪಯೋಗ ಮಾಡಿರೋದ್ರಿಂದ ಇಟ್ ವಿಲ್ ಶಿಫ್ಟ್ ಟು 118. ಆದರೆ ಅದು ಸಿಂಪಲ್ ಹರ್ಟ್ ಆಗಿರುತ್ತೆ. ಇಫ್ ದ ನೈಫ್ ಅಟ್ಯಾಕ್ ಈಸ್ ಕಾಸಿಸ್ ಎ ಫ್ರ್ಯಾಕ್ಚರ್, ಇವನ ಚಾಕುವಿನಿಂದ ಹೊಡೆದಂತಹ ಹೊಡೆತ
ಬೋನೆ ಮುರಿದು ಹೋಯ್ತು ಅಂತ ಇಟ್ಕೊಳ್ಳಿ, ಇಟ್ ಬಿಕಮ್ಸ್ ಗ್ರೀವಿಯಸ್ ಹರ್ಟ್. ಆವಾಗ 118(2) ಪ್ರಕಾರ ಶಿಕ್ಷೆ ಆಗುತ್ತೆ. 118(2) ಪ್ರಕಾರ ಶಿಕ್ಷೆ ಆಗುತ್ತೆ. ದ ಡಿಸ್ಟಿಂಕ್ಷನ್ ಬಿಟ್ವೀನ್ 118(1) and 118(2) ಈಸ್ ದ ನೇಚರ್ ಆಫ್ ದ ಇಂಜುರಿ ಕಾಸ್. ಏನು ಗಾಯ ಉಂಟಾಗಿರುತ್ತೆ ಆ ಗಾಯದ ಮೇಲೆ ಅದನ್ನು ನಾವೇನು ಮಾಡ್ಬೋದು, ಗಂಭೀರ ಗಾಯ ಅಂತ ಹೇಳ್ಬೋದು. ಏನು ಹೇಳ್ಬೋದು? ಗಂಭೀರ ಗಾಯ ಅಂತ ಹೇಳ್ಬೋದು, ಅಥವಾ ಗಾಯ ಅಂತ ಹೇಳ್ಬೋದು. ಅದರ ಮೇಲೆ ಶಿಕ್ಷೆ 118(2) ಪ್ರಕಾರ ಆಗುತ್ತೆ, ಇಲ್ಲಾಂದ್ರೆ 118(1) ಪ್ರಕಾರ ಆಗುತ್ತೆ. ಓಕೆ, ದೆನ್ ಕಮ್ಸ್ 119. 119 ಈಸ್ ಟಾಕಿಂಗ್ ಅಬೌಟ್ ಹರ್ಟ್ ಟು ಎಕ್ಸಾಲ್ಟ್ ಪ್ರಾಪರ್ಟಿ. ಆಸ್ತಿಗೋಸ್ಕರ ಏನು ಮಾಡೋದು? ನೀವು ಒತ್ತಾಯ ಮಾಡೋದು. If we look at the section, what it says, we can see it here. 119. What 119 says? Voluntarily causing hurt or grievous hurt to exalt property, or to constrain to an illegal action. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅವನ ಆಸ್ತಿಯನ್ನು ತೆಗೆದುಕೊಳ್ಳಲು ಹಾಕುವಂತಹ ಒತ್ತಡ, ಅಥವಾ ಅಂತಹ ಮೂರನೇ ವ್ಯಕ್ತಿ ಕಡೆಯಿಂದ ನಾವು ಕಾನೂನು ಬಾಹಿರವಾದ ಕೆಲಸವನ್ನು ಮಾಡಿಸುವಂತಹ ಕ್ರಿಯೆ, ಇದನ್ನು ಯಾರು ಮಾಡ್ತಾರೋ ಅವರಿಗಿದು ಅಪ್ಲೈ ಆಗುತ್ತೆ. ನೋಡಿ, ಹೂ ಎವರ್ voluntarily causes, again the important word is hurt, for the purpose of exalting, pressure ಹಾಕೋದು. ಏನಕ್ಕೆ? ಟು ದ ಸಫರರ್, ಅಂದ್ರೆ ವಿಕ್ಟಿಮ್, ಯಾರ ಮೇಲೆ ಹಾಕ್ತಾರಲ್ಲ ಅವನಿಗೆ ಸಫರರ್ ಅಂತಕ್ಕಂಥ ಒಂದು ವಿಶೇಷವಾದ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಆರ್ ಎನಿ ಪರ್ಸನ್ ಇಂಟ್ರೆಸ್ಟೆಡ್ ಇನ್ ದ ಸಫರರ್. ಈ ಸಫರರ್ ಅಷ್ಟೇ ಅಲ್ಲ, ಇವನು ಮಗಳಿಗೋ ತೊಂದರೆ ಕೊಡ್ತಾ ಇರ್ಬೋದು, ನೀವು ಅವ್ರ ಮೇಲೆ ಪ್ರೆಷರ್ ಮಾಡ್ತಾ ಇರ್ಬೋದು. ಮಗನಿಗೋ ಪ್ರೆಷರ್ ಮಾಡ್ತಾ ಇರ್ಬೋದು, ಹೆಂಡತಿಗೋ ಪ್ರೆಷರ್ ಮಾಡ್ತಾ ಇರ್ಬೋದು. ಅವರಿಗೆ ಎನಿ ಪ್ರಾಪರ್ಟಿ, ಎನಿ ಪ್ರಾಪರ್ಟಿ ಆರ್ ವ್ಯಾಲ್ಯೂಯಬಲ್ ಸೆಕ್ಯೂರಿಟಿ, ಪ್ರಾಪರ್ಟಿ ಇರ್ಬೋದು, ಅದ ಬೇರೆ ಸಂಪತ್ತು ಇರ್ಬೋದು. ಆರ್ ಕನ್ಸ್ಟ್ರೈನಿಂಗ್ ದ ಸಫರರ್, ಆ ವ್ಯಕ್ತಿಗೆ ಏನ್ ಮಾಡ್ತಾರೆ? ಎನಿ ಪರ್ಸನ್ ಇಂಟ್ರೆಸ್ಟೆಡ್ ಇನ್ ದ ಸಫರರ್ ಟು ಡೂ ಎನಿಥಿಂಗ್ ವಿಚ್ ಈಸ್ ಇಲ್ಲೀಗಲ್. ಕಾನೂನು ಬಾಹಿರವಾದ ಕೆಲಸವನ್ನು ಮಾಡೋ ನೀನು, ಸ್ಮಗ್ಲಿಂಗ್ ಮಾಡಿ ನೀನು, ಇಲ್ಲ ನಿನ್ನ ಹೆಂಡತಿನ ಕೊಲ್ತೀನಿ, ಕಾನೂನು ಬಾಹಿರವಾದಂತೆ ಕೆಲಸ. ವಿಚ್ ಮೇ ಫೆಸಿಲಿಟೇಟ್ ದ ಕಮಿಷನ್ ಆಫ್ ಎನ್ ಅಫೆನ್ಸ್. ಇವನು ಮಾಡುವಂತಹ ಕಾನೂನು ಬಾಹಿರ ಕೃತ್ಯಕ್ಕೆ ಏನಾಗಬೇಕು? ಕ್ರಿಮಿನಲ್ ಶಿಕ್ಷೆ ಇರಬೇಕು. ಅಂತಹ ಕೆಲಸವನ್ನು ಮಾಡಲಿಕ್ಕೆ ಒತ್ತಡವನ್ನು ಹಾಕಿದರೆ shall be punished with imprisonment of either description. ಅದು ಕಠಿಣ ಇರಬಹುದು, ಸುಲಭ ಇರಬಹುದು. ಫಾರ್ ಎ ಟರ್ಮ್ which may extend to 10 years. ನೋಡಿ, ಇಂತಹ ಸಂದರ್ಭದಲ್ಲಿ ಕೇವಲ ಅದು ಹರ್ಟ್ ಆಗಿದ್ರೆ ಆವಾಗ ಅವನಿಗೇನಾಗುತ್ತೆ? 10 ವರ್ಷದವರೆಗೆ ಶಿಕ್ಷೆ ಆಗುತ್ತೆ ಮತ್ತು ದಂಡ ಆಗುತ್ತೆ. ಒಂದು ವೇಳೆ ಇದೇ ಹರ್ಟ್ ಇದ್ದದ್ದು ಗ್ರೀವಿಯಸ್ ಹರ್ಟ್ ಆದರೆ ಸಬ್ ಕ್ಲಾಸ್ 2 ಅಪ್ಲೈ ಆಗುತ್ತೆ. 119(2) ಅಪ್ಲೈ ಆಗುತ್ತೆ. 119 ಸಬ್ ಕ್ಲಾಸ್ 2 ಈಸ್ ಫಾರ್ ಗ್ರೀವಿಯಸ್ ಹರ್ಟ್. 119(1) ಈಸ್ ಫಾರ್ ಹರ್ಟ್ ಪ್ಲಸ್ ವಾಟ್ ಟೈಪ್ ಆಫ್ ಪ್ರೆಷರ್, ಎಂಥ ಕೃತ್ಯ ಅಂತಕ್ಕಂಥದ್ರ ಮೇಲೆ ಅದು ಈ ರೀತಿ ಅಪ್ಲೈ ಆಗಿದೆ. ಪ್ಯಾಟರ್ನ್ ಒಂದೇ, 118 to 119 ಪ್ಯಾಟರ್ನ್ ಅಲ್ಲಿ ಏನು ಬದಲಾವಣೆ ಇಲ್ಲ. 111ನೇ ಸೆಕ್ಷನ್ನಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತಾನೆ, ಏನು ಮಾಡ್ತಾರೆ. ಇಲ್ಲಿ ಪ್ರೆಷರ್ ಹಾಕುವಂಥದ್ದು ಅಥವಾ ಕನ್ಸ್ಟ್ರೇಂಟ್ ಮಾಡುವಂಥದ್ದು. ಓಕೆ, ಸೊ ನೌ ಮೈ ನೋಟ್ಸ್ ಐ ವಿಲ್ ಸ್ವಿಚ್ ಓವರ್. ರೈಟ್, ಆಸ್ತಿ ಪಡೆಯಲು ಅಥವಾ ಅಕ್ರಮ ಕೃತ್ಯಕ್ಕೆ ಒತ್ತಾಯಿಸಲು ಗಾಯ ಉಂಟು ಮಾಡುವುದು. ಹಿಯರ್ ದ ಪರ್ಪಸ್ ಬಿಹೈಂಡ್ causing hurt is important. The offender voluntarily causes hurt. ಇಲ್ಲಿ ಕೇವಲ ಹರ್ಟ್ ಮಾಡ್ತಾನ ಅವನು. ಏನಕ್ಕೆ? ಟು ಅಬ್ಟೇನ್ ಪ್ರಾಪರ್ಟಿ, ವ್ಯಾಲ್ಯೂಯಬಲ್ ಸೆಕ್ಯೂರಿಟಿ,
ಟು ಕಂಪೆಲ್ ದ ವಿಕ್ಟಿಮ್ ಟು ಡೂ ಇಲ್ಲಿಗಲ್ ಥಿಂಗ್ಸ್, ಟು ಫೆಸಿಲಿಟೇಟ್ ದ ಕಮಿಷನ್ ಆಫ್ ಅಫೆನ್ಸ್. ಇದರಿಂದ ಏನಾಗುತ್ತೆ? ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಈ ರೀತಿಯಾದಂತಹ ಒತ್ತಡ ಇದ್ದಂತಹ ಸಂದರ್ಭದಲ್ಲಿ ಸೆಕ್ಷನ್ 119 ಅಪ್ಲೈ ಆಗುತ್ತೆ ಮತ್ತು ಅವನಿಗೆ ಈ ರೀತಿಯಾದಂತಹ ಪನಿಷ್ಮೆಂಟ್ ಇರುತ್ತೆ, ದಿಸ್ ಆ್ಯಂಡ್ ದಿಸ್. ಓಕೆ, ಬರೀ ಹರ್ಟ್ ಆಗಿದ್ರೆ 10 ವರ್ಷದವರೆಗೆ ಶಿಕ್ಷೆ ಮತ್ತು ದಂಡ. ಅದೇ ಗಂಭೀರ ಗಾಯ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ಲೈಫ್ ಇಂಪ್ರಿಸನ್ಮೆಂಟು ಆಗ್ಬೋದು ಅಥವಾ 10 ವರ್ಷ ಶಿಕ್ಷೆ ಪ್ಲಸ್ ಫೈನು ಆಗ್ಬೋದು ಅನ್ನೋದನ್ನು ನಾವೇನು ಮಾಡ್ತೀವಿ? ವಿ ಆರ್ ಆ್ಯಕ್ಚುಲಿ ಸೀಯಿಂಗ್ ಹಿಯರ್. ಹಿಯರ್ ಶಾಲ್ ಬಿ ಪನಿಷ್ಡ್ ಫಾರ್ imprisonment of either discretion for a term which may extend to 10 years and shall be fine. Okay, so here life imprisonment is also there, right? That's what I wanted to just confirm. Okay, yes, 119 is this much only. Then ಇದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನೋಡಿದ್ದೀನಿ. ಎ ಬೀಟ್ಸ್ ಬಿ ಆ್ಯಂಡ್ ಥ್ರೆಟನ್ಸ್. ಅವನಿಗೆ ಹೊಡೆದ್ಬಿಟ್ಟು 2 ಹೊಡಿತಾನೆ, ಹೊಡೆದು ಹೇಳ್ತಾನೆ, ಏನು ಹೇಳ್ತಾನೆ? ಗಿವ್ ಮೀ ದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್, ಅದರ್ವೈಸ್ ಐ ವಿಲ್ ಕಂಟಿನ್ಯೂ ಬೀಟಿಂಗ್ ಯು. ಓಕೆ, ಹಿಯರ್ ದ ಪರ್ಪಸ್ ಈಸ್ ನಾಟ್ ಮೇರ್ಲಿ ಟು ಕಾಸ್ ಇಂಜುರಿ, ದ ಪರ್ಪಸ್ ಈಸ್ ಟು ಆಬ್ಟೇನ್ ದ ಪ್ರಾಪರ್ಟಿ ಆ್ಯಂಡ್ ಸೆಕ್ಯೂರಿಟಿ. ನೋಡಿ, ಉದ್ದೇಶ ಏನಿದೆ ಇಲ್ಲಿ? ಅವನನ್ನು ಹೊಡೆಯೋದು. ಓಕೆ, therefore 119 applies. 119 applies. Important point that we should remember is 119 is an aggravated form of voluntarily causing hurt or grievous hurt because of ulterior purpose. ಇಲ್ಲಿ ದುರುದ್ದೇಶ ಅಡಗಿರುತ್ತೆ. ದುರುದ್ದೇಶ, ಈ ದುರುದ್ದೇಶ ಬಹಳ ಮುಖ್ಯ. ದುರುದ್ದೇಶದಿಂದ ನೀನು ಅವನ ಮೇಲೆ ಗಾಯವನ್ನು ಉಂಟು ಮಾಡ್ತಿದ್ರೆ ಆವಾಗ 119 ಅಪ್ಲೈ ಮಾಡ್ತೀವಿ ನಾವು. ಬರೀ ಗಾಯ ಮಾಡೋದಷ್ಟೇ ನಿಮ್ಮ ಉದ್ದೇಶ ಆಗಿರೋದಿಲ್ಲ, ಗಾಯದ ಜೊತೆಗೆ ಯುವರ್ ಇಂಟೆನ್ಷನ್ ಹ್ಯಾಸ್ ಗಾಟ್ ಎಕ್ಸ್ಟೆಂಡೆಡ್ ಪಾಯಿಂಟ್. ಇಂಟೆನ್ಷನ್ ಈಸ್ ಟು ಹರ್ಟ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಟಾರ್ಷನ್, ಫಾರ್ ದ ಪರ್ಪಸ್ ಆಫ್ ಎಕ್ಸ್ಟಾರ್ಷನ್. ಆದ್ದರಿಂದ ಇಲ್ಲಿ ಹರ್ಟು ಇರಬೇಕು, ಎಕ್ಸ್ಟಾರ್ಷನ್ನು ಇರಬೇಕು, ಕಂಪಲ್ಷನ್. ಆವಾಗ 1191 ಅಪ್ಲೈ ಆಗುತ್ತೆ. ಓಕೆ, ಒಂದು ವೇಳೆ ಇದೇ ಹರ್ಟು ಗಂಭೀರವಾಗಿದ್ದರೆ ಸೆಕ್ಷನ್ 119(2) ಅಪ್ಲೈ ಆಗುತ್ತೆ. ಸೆಕ್ಷನ್ 119(2) ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. 1191, 1192 ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು. Therefore, the punishment, whether I have mentioned the punishment here? I think previously I have mentioned the punishment. Yes, here I have mentioned the punishment. Okay. This is 119, all about 119. Now I am coming to section 120. Section 120. Voluntarily causing hurt or grievous hurt to exhort confession or to compel restoration of property. Illi the word used is confession. In the previous section the word was only exhort. Here exhort confession means ತಪ್ಪು ಒಪ್ಸೋದು, ತಪ್ಪಾಯಿತು ಅಂತ ಹೇಳಿ ಹೇಳಿಕೆ ಪಡೆಯುವಂಥದ್ದು. or to compel restoration of property, or to compel restoration of property. ಅದಕ್ಕೆ ಫಸ್ಟ್ ಬೇರ್ ಆ್ಯಕ್ಟ್ ನೋಡ್ಬಿಡೋಣ. ವಿಲ್ ಜಸ್ಟ್ ಲುಕ್ ಎಟ್ ದ ಬೇರ್ ಆ್ಯಕ್ಟ್ 120 ನೀವು ನೋಡಿದ್ರೆ ದೆನ್ ಯು ವಿಲ್ ಕಮ್ ಟು ನೋ. ಸೆಕ್ಷನ್ 120 ಹ್ಯಾಸ್ ಗಾಟ್ ಸರ್ಟನ್ illustrations also. Maybe 120 has got 3 illustrations. All those things we will see here directly and then we will go to my notes. Okay. Voluntarily causing hurt or grievous hurt to exhort confession. ಕನ್ಫೆಷನ್ ಅಂದರೆ ಯಾವುದೇ ವ್ಯಕ್ತಿ ಒಂದು ಅಪರಾಧವನ್ನು ಮಾಡಿದ್ದಾನೆ ಅಂತ ಇಟ್ಕೊಳ್ಳಿ. ಆ ಮಾಡಿದ ಅಪರಾಧವನ್ನು ಅವನು ಕೋರ್ಟ್ ಮುಂದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ತಾನೆ. ಚಾರ್ಜಸ್ ಫ್ರೇಮ್ ಆದಮೇಲೆ
ಜಡ್ಜ್ ಕೇಳ್ತಾರೆ, ಏನು ಹೇಳ್ತೀಯಾ ನೀನು ಇದ್ರ ಬಗ್ಗೆ? ಇಲ್ಲ ಸ್ವಾಮಿ, ನಾನು ತಪ್ಪು ಮಾಡಿದ್ದೀನಿ. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಕನ್ಫೆಷನ್. ಕನ್ಫೆಷನ್ ಹ್ಯಾಸ್ ಗಾಟ್ 2 types that you will learn in the final semester. That is judicial confession, extrajudicial confession, or admission, judicial admission, extrajudicial admission. ಹೊರಗಡೆ ಹೇಳಿದರೆ ದಟ್ ಈಸ್ ಡಿಫ್ರೆಂಟ್. ನೀವು ಪೊಲೀಸರ ಮುಂದೆ ತಪ್ಪು ಒಪ್ಕೊಂಡ್ರೆ ಓಕೆ, ಅದು ಲೀಗಲ್ ಆಗೋದಿಲ್ಲ. ಬಟ್ ಅದರಿಂದ ಅವರು ಬೇರೆ ಬೇರೆ ತನಿಖೆಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ಕೊಳ್ತಾರೆ, ಅದು ಪ್ರಶ್ನೆ ಬೇರೆ. ಒಟ್ಟು ಕನ್ಫೆಷನ್ ಅಂತಂದರೆ ಅಪರಾಧಿಕ ತಪ್ಪುಗಳನ್ನು ಒಪ್ಕೊಳ್ಳೋದು. ಕಂಪೆಲ್ ರಿಸ್ಟೋರೇಷನ್ ಆಫ್ ಪ್ರಾಪರ್ಟಿ. ವಿಲ್ ಸಿ ವಾಟ್ ಈಸ್ ದಿಸ್, ವಿಲ್ ಸಿ ವಾಟ್ ಈಸ್ ಇಟ್. ಹೂಎವರ್ ವಾಲಂಟರಿಲಿ ಕಾಸಸ್. ಯಾವುದೇ ಒಬ್ಬ ವ್ಯಕ್ತಿ ವಾಲಂಟರಿಲಿ ಏನು ಮಾಡ್ತಾನೆ? ಗಾಯವನ್ನುಂಟು ಮಾಡ್ತಾನೆ. ಫಾರ್ ದ ಪರ್ಪಸ್, ಹಿಯರ್ ಹಿ ಹ್ಯಾಸ್ ಗಾಟ್ ದ ಪರ್ಪಸ್, ಎಕ್ಸಾರ್ಟಿಂಗ್ ದ ಸಫರರ್ ಆರ್ ಫ್ರಮ್ ಎನಿ ಪರ್ಸನ್ ಇಂಟ್ರೆಸ್ಟೆಡ್ ಇನ್ ದ ಸಫರರ್. ಅವಂಗರ ಹರ್ಟ್ ಮಾಡ್ಬೋದು, ಅವನ ರಿಲೇಟಿವ್ಗರ ಹರ್ಟ್ ಮಾಡ್ಬೋದು. ಓಕೆ, ಎನಿ ಕನ್ಫೆಷನ್ ಆರ್ ಎನಿ ಇನ್ಫಾರ್ಮೇಶನ್ which may lead to detection of an offense, which may lead to detection of an offense, misconduct, or for the purpose of constraining the sufferer or any person interested in the sufferer to restore or to cause the restoration of property. ಆ ಪ್ರಾಪರ್ಟಿನ ವಾಪಸ್ಸು ತಗೊಳ್ಳಿಕ್ಕೆ, ವ್ಯಾಲ್ಯೂಯಬಲ್ ಸೆಕ್ಯೂರಿಟಿ, ಆರ್ ಟು ಸ್ಯಾಟಿಸ್ಫೈ ಕ್ಲೇಮ್ ಆರ್ ಡಿಮಾಂಡ್, ಯಾವುದೋ ಒಂದು ಕ್ಲೇಮ್ನ ಅಥವಾ ಡಿಮಾಂಡನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ, ಆರ್ ಟು ಗಿವ್ ಇನ್ಫಾರ್ಮೇಶನ್ ವಿಚ್ ಮೇ ಲೀಡ್ ಟು ರಿಸ್ಟೋರೇಷನ್ ಆಫ್ ಎನಿ ಪ್ರಾಪರ್ಟಿ ವ್ಯಾಲ್ಯೂಯಬಲ್ ಸೆಕ್ಯೂರಿಟಿ ಶಾಲ್ ಬಿ ಪನಿಷ್ಡ್, ಆರ್ ಗಿವ್ ಇನ್ಫಾರ್ಮೇಶನ್, ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ. ಗಿವ್ ಇನ್ಫಾರ್ಮೇಶನ್ ಅಂದರೆ ಫೋರ್ಸ್ ಮಾಡೋದು, ಇನ್ಫಾರ್ಮೇಶನ್ ಕೊಡು ಅಂತ, ಅಥವಾ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ. ಓಕೆ, ವಿಚ್ ಮೇ ಲೀಡ್ ಟು ರಿಸ್ಟೋರೇಷನ್ ಆಫ್, ಅದರಿಂದ ನೀವೇನು ಮಾಡ್ಬೋದು? ಪ್ರಾಪರ್ಟಿಯನ್ನು, ಆಸ್ತಿಯನ್ನು, ವ್ಯಾಲ್ಯೂಯಬಲ್ ಸೆಕ್ಯೂರಿಟಿಯನ್ನು, ಇವೆಲ್ಲವುಗಳನ್ನ ಏನು ಮಾಡ್ಬೋದು? ರಿಕವರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಅಂತಹ ಒಂದು ವಿಷಯದಲ್ಲಿ ನೀವು ಈ ಪ್ರೆಷರ್ ಮಾಡಿದರೆ ಶಾಲ್ ಬಿ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಷನ್ ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 7 years ಆ್ಯಂಡ್ ಶಾಲ್ ಆಲ್ಸೋ ಬಿ ಲಯಬಲ್ ಟು ಫೈನ್. ನೋಡಿ, ಇಲ್ಲಿ ಪೊಲೀಸರೂ ಕೂಡ ಯಾವುದೇ ಸಂಪತ್ತನ್ನು ಎಲ್ಲೋ ಹೂತಿಟ್ಟಿರ್ತಾನ ಅವನನ್ನು ನೀನು ತಂದು ಕೊಡು ಅಂಥೇಳಿ ಅವನಿಗೆ ಗಾಯವನ್ನು ಮಾಡೋ ಹಾಗಿಲ್ಲ. ದಟ್ ಈಸ್ ವಾಟ್ ಈಸ್ ದಿಸ್ ಸೆಕ್ಷನ್. ಈವನ್ ಪೊಲೀಸ್ ಕೆನಾಟ್ ಪ್ರೆಷರೈಸ್ ದ ಅಕ್ಯೂಸ್ಡ್. ಅದರಿಂದ ಅವನಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾಡೋ ಹಾಗಿಲ್ಲ, ಹರ್ಟ್ ಆಗೋ ರೀತಿಯಲ್ಲಿ ಮಾಡೋ ಹಾಗಿಲ್ಲ. ಕನ್ಫೆಷನ್, ಅವನ ತಪ್ಪೊಪ್ಪಿಗೆ ಆಗಲಿ, ತಪ್ಪೊಪ್ಪಿಗೆಯಿಂದ ಪ್ರಾಪರ್ಟಿಯ ರಿಕವರಿ ಮಾಡುವುದಾಗಲಿ, ಅದು ದಟ್ ಈಸ್ ನಾಟ್ ಪರ್ಮಿಟೆಡ್. ಅದಕ್ಕೆ ಇದು ಅರ್ಥ ಆಗಲಿ ಅನ್ನೋದಕ್ಕೆ 3 ಇಲಸ್ಟ್ರೇಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ದೇರ್ ಆರ್ 3 illustrations ಇನ್ ದ ಸೆಕ್ಷನ್. ಎ ಪೊಲೀಸ್ ಆಫೀಸರ್ ಟಾರ್ಚರ್ಸ್ ಜಡ್. ನೋಡಿ, ದಿಸ್ ಈಸ್ ನಾಟ್ ಪರ್ಮಿಟೆಡ್. ಸೊ ದೇರ್ ಫೋರ್ ಪೊಲೀಸ್ ಆಫೀಸರ್ ಈಸ್ ಸಬ್ಜೆಕ್ಟ್ ಟು ಸೆಕ್ಷನ್ 120 subclass 1. In order to induce Jed to confess that he has committed a crime. He has committed a crime. ಇಲ್ಲಿ ನೀವು ನೋಡ್ಬೋದು that police officer himself is guilty of offense under this section. Offense under this section. Now see illustration B. A police officer tortures B to induce him to point out where certain stolen property is deposited. ಎಲ್ಲಿಟ್ಟಿದ್ದೀನಿ ಕದ್ದಂತಹ ಮಟೀರಿಯಲ್ ಎಲ್ಲಿಟ್ಟಿದೆಯಾ ಅಂತ ಹೇಳಿ ಅದಕ್ಕೂ ಕೂಡ ಅವನ್ನ ಹೊಡೆದು ಹರ್ಟ್ ಮಾಡೋ ಹಾಗಿಲ್ಲ. ಹರ್ಟ್ ಮಾಡಿದರೆ he is guilty, right? Guilty of under this section, right? A revenue officer tortures Jed in order to compel him to pay certain arrears of revenue. ನೋಡಿ, ಅವನು ದುಡ್ಡು ಟ್ಯಾಕ್ಸ್ ಕಟ್ಟಬೇಕಾಗಿರ್ತದೆ, ಭೂಮಿ ಟ್ಯಾಕ್ಸ್ ಕಟ್ಟಬೇಕಾಗಿರ್ತದೆ. ಅದನ್ನು ನೀನು ಕಟ್ಟು ಅಂತ ಹೇಳಿ ಅವನಿಗೆ ಫಿಸಿಕಲ್ ಟಾರ್ಚರ್ ಮಾಡೋ ಹಾಗಿಲ್ಲ, ಫಿಸಿಕಲ್ ಹರ್ಟ್ ಮಾಡೋ ಹಾಗಿಲ್ಲ. ಓಕೆ, ಎ ಈಸ್ ಗಿಲ್ಟಿ ಅಂಡರ್ ದಿಸ್ ಸೆಕ್ಷನ್. ಸೊ ದಿಸ್ ಈಸ್ ಆಲ್
Article 21, the root is Article 21 of our Constitution. The root is Article 21 of our Constitution. ಯಾವುದೇ ರೀತಿಯ ಗಾಯವನ್ನು ಮಾಡೋ ಹಾಗಿಲ್ಲ. ಗಾಯ ಅಂದ್ರೆ ಏನು ಅಂತ ಹೇಳಿ ನೀವು ಮತ್ತೆ 114ಗೆ ಹೋಗ್ಬೋದು. ರೈಟ್, ಯು ಸಿ ಆಲ್ ದಿಸ್. ಆಮೇಲೆ ಹಿಂಗೆ ಮಾಡಿದರೆ ಅವ್ರಿಗೆ ಏನು ಶಿಕ್ಷೆ ಆಗುತ್ತೆ? 7 ವರ್ಷದವರೆಗೆ ಶಿಕ್ಷೆ ಆಗ್ಬೋದು. 7 yearsವರೆಗೆ ಶಿಕ್ಷೆ ಆಗಬಹುದು. ಒಂದು ವೇಳೆ ಇವನು ಮಾಡಿದಂತಹ ಹರ್ಟ್ ಇದ್ದದ್ದು ಇನ್ನೂ ಜೋರಾಗಿ ಮಾಡಿದ್ದೆ, ಅದು ಗ್ರೀವಿಯಸ್ ಹರ್ಟ್ ಕ್ಯಾಟಗರಿಗೆ ಬಂದರೆ, ಗ್ರೀವಿಯಸ್ ಹರ್ಟ್ ಕ್ಯಾಟಗರಿ ಅಂತಂದರೆ ವಾಟ್ ಈಸ್ ರಿಟನ್ ಇನ್ ಸೆಕ್ಷನ್ 116ನಲ್ಲಿ ಇರ್ತಕ್ಕಂಥ 8 ಕ್ಯಾಟಗರಿಗಳಲ್ಲಿ ಏನಾದರೂ ಬಂದರೆ ಈ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಹೂ ಎವರ್ ವಾಲಂಟ್ರಲಿ ಕಾಸಿಸ್ ಗ್ರೀವಿಯಸ್ ಹರ್ಟ್. ಗ್ರೀವಿಯಸ್ ಹರ್ಟನ್ನು ಮಾಡಿದರೆ ಆವಾಗ ಏನಾಗುತ್ತೆ ಅಂತಂದರೆ ಹಿ ವಿಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಪ್ಷನ್ ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 10 years. ಈ 7 years ಏನಾಗುತ್ತೆ? 10 ವರ್ಷದವರೆಗೆ ಎಕ್ಸ್ಟೆಂಡ್ ಆಗ್ಬೋದು. ಅದಕ್ಕೆ ಫೈನು ಆಗ್ಬೋದು. ದಟ್ ಈಸ್ 1120. ವೆರಿ ಸಿಂಪಲ್. ಆಲ್ ದ ಪ್ಯಾಟರ್ನ್ಸ್ ಆರ್ ಸೇಮ್. ಓಕೆ, ದ ಸೇಮ್ ಸೆಕ್ಷನ್ ಐ ಹ್ಯಾವ್ ರಿಟನ್ ಹಿಯರ್. ವಾಲಂಟರಿ ಕಾಲೇಜ್ ಹರ್ಟ್ಸ್, ಗ್ರೀವಿಯಸ್ ಹರ್ಟ್, imposed behind causing. Okay, then custodial torture ಅಂತಾರೆ ಇದಕ್ಕೆ. ದಿಸ್ ಈಸ್ ಕಾಲ್ಡ್ ಕಸ್ಟೋಡಿಯಲ್. ಪರ್ಟಿಕ್ಯುಲರ್ಲಿ ಪೊಲೀಸ್ ಅವರಿಗೆ ತಯಾರು ಮಾಡಿದಂಥ ಸೆಕ್ಷನ್ ಇದ್ದಂಗೆ ಇದೆ. ಓಕೆ, ಕಸ್ಟೋಡಿಯಲ್ ಟಾರ್ಚರ್ ಮಾಡೋ ಹಾಗಿಲ್ಲ ಅನ್ನೋದನ್ನು ಯು ಕ್ಯಾನ್, ದಿ ಎಕ್ಸಾಮಿನರ್ ಮೇ ಫ್ರೇಮ್ ಎ ಕ್ವಶನ್ ಆನ್ ದಿಸ್ ಫಾರ್ ಎ ಶಾರ್ಟ್ ನೋಟ್. ವಾಟ್ ಈಸ್ ದ ಪ್ರೊಟೆಕ್ಷನ್ ಅವೈಲೇಬಲ್ ಫಾರ್ ದ ಕಸ್ಟೋಡಿಯಲ್ ಟಾರ್ಚರ್ ಇನ್ BNS ಅಂತ ಕೇಳಿದರೆ ಯು ಹ್ಯಾವ್ ಟು ಸ್ಟ್ರೇಟ್ ಅವೇ ಲ್ಯಾಂಡ್ ಆನ್ ಟು ಸೆಕ್ಷನ್ 120. ದೆನ್ 121 ಕಾಸಿಂಗ್ ಹರ್ಟ್ ಆದರೆ ಏನು ಶಿಕ್ಷೆ? 122, ರೈಟ್? 121, ಇಟ್ ಈಸ್ 121(1). 121(1)ಗೆ ದಿಸ್ ಈಸ್ ದಿ ಪನಿಷ್ಮೆಂಟ್. 121 extorting to obtaining information leading to detection of offense. Yes, there are extortion, the method ಹೇಳಿದ್ದೀನಿ ನಾನು. 121 is 5 purposes listed. 121 I have written all the purposes. ಇದರಲ್ಲಿ ಏನೇನು ಪರ್ಪಸ್ ಅನ್ನೋದನ್ನು, ಎಕ್ಸ್ಟಾರ್ಷನ್, ತಪ್ಪೊಪ್ಪಿಗೆ ಎಕ್ಸ್ಟಾರ್ಷನ್ ಮಾಡುವಂಥದ್ದು, ಆಬ್ಟೈನಿಂಗ್ ಇನ್ಫಾರ್ಮೇಷನ್, ಡಿಟೆಕ್ಷನ್ ಆಫ್ ಮಟೀರಿಯಲ್ಗೆ ಮಾಡುವಂಥದ್ದು. ಸೊ ಐ ಹ್ಯಾವ್ ಗಾನ್ ಲಿಟಲ್ ಡೀಟೇಲ್ ಹಿಯರ್. ದೆನ್ 3 ಕನ್ಸ್ಟ್ರೈನಿಂಗ್ ರಿಸ್ಟೋರೇಷನ್ ಆಫ್ ಪ್ರಾಪರ್ಟಿ, ವ್ಯಾಲ್ಯೂಯಬಲ್ ಪ್ರಾಪರ್ಟಿ ಬಗ್ಗೆ, ಆಬ್ಟೈನಿಂಗ್ ಇನ್ಫಾರ್ಮೇಷನ್ ಲೀಡಿಂಗ್ ಟು ರಿಸ್ಟೋರೇಷನ್ ಆಫ್ ಪ್ರಾಪರ್ಟಿ, ವ್ಯಾಲ್ಯೂಯಬಲ್ ಪ್ರಾಪರ್ಟಿ. ಸೊ ಇವೆಲ್ಲವನ್ನು, ಆಲ್ ದೀಸ್ ಥಿಂಗ್ಸನ್ನು ಕವರ್ ಮಾಡ್ಬೋದು ಅದರಲ್ಲಿ. ಸೊ ಪನಿಷ್ಮೆಂಟ್ ಐ ಹ್ಯಾವ್ ರಿಟನ್ ಹಿಯರ್. ದಿಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ದ ಬೇರ್ ಆ್ಯಕ್ಟ್ ಇಟ್ ಸೆಲ್ಫ್. ದಿಸ್ ಈಸ್ ಟು ಗ್ರೀವಿಯಸ್ ಹರ್ಟ್ ಆದರೆ ಈ ಪನಿಷ್ಮೆಂಟು, ಹರ್ಟ್ ಆದರೆ ಈ ಪನಿಷ್ಮೆಂಟು. ಓಕೆ, ದೆನ್ ಸೆಕ್ಷನ್ ಇಲಸ್ಟ್ರೇಷನ್. ಇಲಸ್ಟ್ರೇಷನ್ ಐ ವಿಲ್ ನಾಟ್ ಎಕ್ಸ್ಪ್ಲೈನ್, ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಆಲ್ ದೋಸ್ ಥಿಂಗ್ಸ್ ದೇರ್ ಓನ್ಲಿ. ಓಕೆ, ಕಸ್ಟೋಡಿಯಲ್ ಟಾರ್ಚರ್ಗೆ ಎಕ್ಸಾಂಪಲ್ ನೀವು ದೃಷ್ಟಾಂತ ಏನೇ ತೆಗೆದುಕೊಳ್ಬೋದು. ದೆನ್ ಬಿ. ಓಕೆ, ಬಿ, ಸಿ, ಆಲ್ ದ ಎಕ್ಸ್ಪ್ಲನೇಷನ್ಸ್ ಆರ್. ಕಂದಾಯ ಅಧಿಕಾರಿಗೂ ಇದು ಸಂಬಂಧಪಡುತ್ತೆ, ಬರೀ ಪೊಲೀಸರಿಗೆ ಅಷ್ಟೇ ಅಲ್ಲ ಅನ್ನೋದನ್ನು ಒನ್ ಇಲಸ್ಟ್ರೇಷನ್ ಸಿ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ದೆನ್ ಸೆಕ್ಷನ್ 120 ಈಸ್ ಎ ವೈಡರ್ ದ್ಯಾನ್ ಮಿಯರ್ ಕನ್ಫೆಷನ್ ಅನ್ನೋದ್ರ ಬಗ್ಗೆ ನಾವು ಒತ್ತು ಕೊಟ್ಟಿದ್ದೀವಿ ಇದರಲ್ಲಿ. ಸೆಕ್ಷನ್ 121 ಹರ್ಟ್ ಟು ಡೆಟರ್. This is 121, this is also 120, this is 120, this is 121. Okay, now I will come to section 121. This is section 120, 120 subclass 1. Now I will go to section 121. What 121? ಸೆಕ್ಷನ್ 121ನಲ್ಲಿ ಪಬ್ಲಿಕ್ ಸರ್ವೆಂಟ್ ಬಗ್ಗೆ ಮಾತಾಡ್ತೀವಿ. ಸಾರ್ವಜನಿಕ ಅಧಿಕಾರಿಗಳನ್ನು ಹೆದರಿಸುವಂತಹ ಕ್ರಿಯೆ, ಹೆದರಿಸಿ ಕೆಲಸ ಮಾಡಿಸ್ಕೊಳ್ಳೋದು, ದಟ್ ಈಸ್ ನಾಟ್ ಪರ್ಮಿಟೆಡ್.
ಯು ಕೆನಾಟ್ ಥ್ರೆಟನ್ ಆಫೀಸರ್ಸ್. ಅದಕ್ಕೆ ನೀವು ಅವ್ರಿಗೆ ಗಾಯ ಮಾಡಲಿ, ಗ್ರೀವಿಯಸ್ ಹರ್ಟ್ ಮಾಡಲಿ. ಇಫ್ ಯು ಮೇ ಡೂ ಹರ್ಟ್ ಆರ್ ಯು ಮೇ ಡೂ ಗ್ರೀವಿಯಸ್ ಹರ್ಟ್. ಹರ್ಟ್ ಮಾಡಿದರೆ ಏನು ಪನಿಷ್ಮೆಂಟು, ಗ್ರೀವಿಯಸ್ ಹರ್ಟ್ ಮಾಡಿದರೆ ಏನು ಪನಿಷ್ಮೆಂಟು. ಓಕೆ. ಎನಿ ಪರ್ಸನ್ ಬೀಯಿಂಗ್ ಎ ಪಬ್ಲಿಕ್ ಸರ್ವೆಂಟ್ in discharge of his duty as such public servant or with intent to prevent or deter the person or any public servant from discharging his duty as public servant in consequence of anything done, attempted to be done by that person in lawful discharge of his duty as a public servant shall be punished with imprisonment of ಈದರ್ ಡಿಸ್ಕ್ರಿಪ್ಷನ್. ಈದರ್ ಅಂದ್ಕೊಳ್ಳೇನ ಅದು ಸಿಂಪಲ್ ಇರ್ಬೋದು ಅಥವಾ ರಿಗರಸ್ ಇರ್ಬೋದು. ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 5 years ವಿತ್ ಫೈನ್ ಆರ್ ಫೈನ್ ಆರ್ ಬೋತ್. ಬರೀ ದಂಡನೂ ಹಾಕ್ಬೋದು, ಎರಡನ್ನೂ ಮಾಡ್ಬೋದು. ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿಯು ಮಾಡುವಂತಹ ಕೆಲಸಕ್ಕೆ ಅಡೆತಡೆ ಮಾಡಿದರೆ ಅಥವಾ ಅವನ ಕೆಲಸದ ಮೇಲೆ ಒತ್ತಡವನ್ನು ತರುವ ವಿಚಾರದಲ್ಲಿ ಅವನಿಗೆ ಹರ್ಟ್ ಮಾಡಿದೆ, ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಗಾಯ ಆದರೆ, ಗಾಯ ಯಾವುದು 114 ಹೇಳಿದಂತಹ ಗಾಯ ಆದರೆ 5 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ 2 ಆಗುತ್ತೆ. ಒಂದು ವೇಳೆ ನೀವು ಮಾಡುವಂತಹ ಗಾಯ ಗಂಭೀರ ಗಾಯ ಆದರೆ ಅದೇ ಶಿಕ್ಷೆಯ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಶಾಲ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಪ್ಷನ್ ಫಾರ್ ಎ ಟರ್ಮ್ which shall not be less than 1 year, may extend to 10 years. ಇಲ್ಲಿ 1 yearಗಿಂತ ಕಡಿಮೆನೂ ಆಗ್ಬೋದು. 1ನಲ್ಲಿ 2ನಲ್ಲಿ ಮಿನಿಮಮ್ 1 year, ಮ್ಯಾಕ್ಸಿಮಮ್ 10 ವರ್ಷ ಶಿಕ್ಷೆ. ಅದಕ್ಕೆ ದಂಡ ಇದೆಲ್ಲ ಇದ್ದೇ ಇರುತ್ತೆ. ಓಕೆ. ಸೊ ದಿಸ್ ಈಸ್ ಅಬೌಟ್ ಸೆಕ್ಷನ್ 121. ಆ 121 ನೋಟ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಹರ್ಟ್ ಬೈ ಪಬ್ಲಿಕ್ ಸರ್ವೆಂಟ್ ಇನ್ ಡಿಸ್ಚಾರ್ಜಿಂಗ್ ಹಿಸ್ ಡ್ಯೂಟಿ, hurt caused to prevent, to deter him. ಮತ್ತೊಬ್ಬ ಸಾರ್ವಜನಿಕ ಸೇವಕನು ತನ್ನ ಕರ್ತವ್ಯವನ್ನು ನಿರ್ವಹಿಸುವುದನ್ನು ತಡೆಯಲು ಅಥವಾ ನಿರುತ್ಸಾಹಗೊಳಿಸಲು. ರೈಟ್. ಹರ್ಟ್ caused because of something already done, attempted to be done, lawful discharge of duty, ಈ ಸಂದರ್ಭದಲ್ಲಿ ಮಾಡುವಂಥದ್ದು. ಓಕೆ. ಇದಕ್ಕೆ ಪನಿಷ್ಮೆಂಟ್ 122 ಇಲ್ಲಿ ಕೊಟ್ಟಿದ್ದೇನೆ. ಹರ್ಟ್ ಆದರೆ ಏನು ಪನಿಷ್ಮೆಂಟು, ಗ್ರೀವಿಯಸ್ ಹರ್ಟ್ ಆದರೆ ಏನು ಪನಿಷ್ಮೆಂಟು. ಇಲ್ಲಿ ನೋಡಿ, ಎ ಅಸಾಲ್ಟ್ಸ್ ಎ ಪೊಲೀಸ್ ಆಫೀಸರ್ ಟು ಪ್ರಿವೆಂಟ್ ಹಿಮ್ ಫ್ರಾಮ್ ಅರೆಸ್ಟಿಂಗ್ ದ ಅಕ್ಯೂಸ್ಡ್ ಪರ್ಸನ್. ರೈಟ್. ಇಲ್ಲಿ ಎ ಏನು ಮಾಡ್ತಾನೆ, ಒಬ್ಬ ವ್ಯಕ್ತಿಗೆ ಹರ್ಟ್ ಮಾಡ್ತಾನೆ. ಆವಾಗ ಅದೇನಾಗುತ್ತೆ, ಇಫ್ ಹರ್ಟ್ ಈಸ್ ಕಾಸ್ಡ್, ಇದ್ರ ಪ್ರಕಾರ ಪನಿಷ್ಮೆಂಟ್ ಆಗುತ್ತೆ. ಈ ಅಸಾಲ್ಟ್ನಿಂದ ಗ್ರೀವಿಯಸ್ ಹರ್ಟ್ ಆದರೆ ಇದ್ರ ಪ್ರಕಾರ ಪನಿಷ್ಮೆಂಟ್ ಆಗುತ್ತೆ. 10 ವರ್ಷ ತನಕ ಶಿಕ್ಷೆ ಆಗ್ಬೋದು, ಇಲ್ಲಿ 5 ವರ್ಷ ತನಕ ಶಿಕ್ಷೆ ಆಗ್ಬೋದು. 122 ಏನು ಹೇಳುತ್ತೆ ನಾವು ನೋಡೋದಾದ್ರೆ, ಹರ್ಟ್ ಆರ್ ಗ್ರೀವಿಯಸ್ ಹರ್ಟ್ ಆನ್ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್. ನೋಡಿ, ಇದನ್ನು ನಾವು 3-4 ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಒಂದು, ತಪ್ಪು ನಡಿಬೇಕಾದ್ರೆ, ಅಪರಾಧಿಕ ಪ್ರಕರಣ ನಡಿಬೇಕಾದ್ರೆ 2 ಕೈಲಿ ಚಪ್ಪಾಳೆ ಆಗುತ್ತೆ ಅಂತಾರೆ, ಒಂದೇ ಕೈಲಿ ಚಪ್ಪಾಳೆ ಆಗೋದಿಲ್ಲ ಅಂತ. ಅಂದರೆ ನಾನು ಇನ್ನೊಬ್ಬನ ಕೆನ್ನೆಗೆ ಹೊಡಿಬೇಕು ಅಂದ್ರೆ ಅವ ನನಗೆ ಏನಾದ್ರು ರೇಗಿಸಿರ್ಬೇಕು, ಆ ಸೆಕ್ಷನ್ ಇದು. ಅಂತಹ ಸಂದರ್ಭದಲ್ಲಿ ನಿಮಗೇನು ಶಿಕ್ಷೆನೇ 0 ಆಗಲ್ಲ, ಕಡಿಮೆ ಪ್ರಮಾಣದ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಸೆಕ್ಷನ್ 122 ಹೇಳುತ್ತೆ. ಅದಕ್ಕೆ ಇದಕ್ಕೆ ಮಿಟಿಗೇಟಿಂಗ್ ಪ್ರೊವಿಷನ್ ಅಂತಾರೆ. ಮಿಟಿಗೇಟಿಂಗ್ ಪ್ರಾವಿಷನ್ ಅಂತ ಹೇಳ್ತಾರೆ ಈ ಸೆಕ್ಷನ್ ಪರ್ಟಿಕ್ಯುಲರ್. ದ ಪ್ರಾವಿಷನ್ ಈಸ್ ಅನ್ ಇಂಪಾರ್ಟೆಂಟ್ ಮಿಟಿಗೇಟಿಂಗ್ ಪ್ರಾವಿಷನ್. ಓಕೆ. ಇಟ್ ಅಪ್ಲೈಸ್ ವೇರ್ ದೇರ್ ಈಸ್ ಎ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್. ಒಬ್ಬ ವ್ಯಕ್ತಿಗೆ ಅವನಿಗೆ ಸಿಟ್ಟು ಬರುವಂತಹ ಮಾತು ಹೇಳ್ತೀರಿ, ಆವಾಗ ಅವನೇನು ಮಾಡ್ತಾನೆ, ಅಪರಾಧಿಕ ಕೃತ್ಯವನ್ನು ಮಾಡ್ತಾನೆ. ಅದು ಪ್ರೂವ್ ಆಗಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಅಕ್ಯೂಸ್ಡ್ ವಾಲಂಟರಿಲಿ ಕಾಸಸ್ ಹರ್ಟ್, ಗ್ರೀವಿಯಸ್ ಹರ್ಟ್. ಇವೆರಡು ಇನ್ಸಿಡೆಂಟ್ ಇರಬೇಕು. ಅಕ್ಯೂಸ್ಡ್ ಈಸ್ ನೀದರ್ ಇಂಟೆಂಡೆಡ್ ನಾರ್ ನ್ಯೂ ಹಿಮ್ಸೆಲ್ಫ್ ಲೈಕ್ಲಿ ಟು ಕಾಸ್. ಅವನು ಇಂಟೆನ್ಷನ್ ಇರಬಾರ್ದು, ಅವನಿಗೆ ನಾಲೆಜು ಇರಬಾರ್ದು, ಅದು ತನ್ನ ಕಂಟ್ರೋಲ್ ಮೀರಿ ಆಗಿರಬೇಕು. ಆವಾಗ ಸೆಕ್ಷನ್ 122 ವಿಲ್ ಕಮ್ ಟು ಸೇವ್ ಯು ಟು ಲಿಟಲ್ ಎಕ್ಸ್ಟೆಂಟ್. ಅವಾಗೇನಾಗುತ್ತೆ, 1 month ಶಿಕ್ಷೆ ಆಗ್ಬೋದು, 5,000 ರೂಪಾಯಿ ದಂಡ ಆಗ್ಬೋದು,
ಅಥವಾ 2 ಆಗ್ಬೋದು. ಅದು ಬರೀ ಹರ್ಟ್ ಆಗಿದ್ದರೆ. ಅದು ಗ್ರೀವಿಯಸ್ ಹರ್ಟ್ ಆಗಿದ್ದರೆ 5 ವರ್ಷ ತನಕ ಶಿಕ್ಷೆ, 10,000 ರೂಪಾಯಿವರೆಗೆ ದಂಡ ಅಥವಾ 2 ಆಗ್ಬೋದು. ಓಕೆ, ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್. ಪ್ರೊವೊಕೇಶನ್ ಡಸ್ ನಾಟ್ ಮೇಕ್ ದ ಆ್ಯಕ್ಟ್ ಲಾಫುಲ್. ನೋಡಿ, ಪ್ರೊವೊಕೇಶನ್ನಿಂದ ಮಾಡಿದಂತಹ ಅಪರಾಧ ಕಾನೂನಾತ್ಮಕ ಆಗೋದಿಲ್ಲ. ಇಟ್ ಓನ್ಲಿ ಮಿಯರ್ಲಿ ಪ್ರೊವೈಡ್ಸ್ ಎ ಲೆಸ್ಸರ್ ಪನಿಷ್ಮೆಂಟ್. ಕೇವಲ ನಿಮ್ಮ ಇದನ್ನು ನೀವು ಹಿಂದಿನ ಕಂಪೇರ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಪನಿಷ್ಮೆಂಟನ್ನು, ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕಿರ್ತಕ್ಕಂಥ ಪ್ರಾವಿಷನ್ 122. ಅದಕ್ಕೆ ನಾವು 114, 116 ಇವನ್ನೆಲ್ಲವನ್ನು ಡಿಸ್ಕಸ್ ಮಾಡಬೇಕಾದ್ರೂ ಈ ಸೆಕ್ಷನ್ ಇದಕ್ಕೆ ಹೊರತಾಗಿ ಅಂತ ಹೇಳಿದ್ದೀವಿ ಅಲ್ಲಿ. ಓಕೆ, 123 ಪಾಯ್ಸನಿಗೆ ಸಂಬಂಧಪಟ್ಟಂಥದ್ದು. 123 ಪಾಯ್ಸನ್ಗೆ ಸಂಬಂಧಪಟ್ಟಂಥದ್ದು. ನಾವು ಈ ಬೇರೆ ಆ್ಯಕ್ಟ್ನ ನೋಡಲಿಲ್ಲ ಅಲ್ವಾ. 122 ನೋಡಿಬಿಡೋಣ ಒಂದ್ಸಲ. ದಿಸ್ ಈಸ್ 121, ದಿಸ್ ಈಸ್ 122. ವಾಟ್ 122 ಸೇಸ್? What 122 says? Voluntarily causing hurt or grievous hurt on provocation. Whoever voluntarily causes on grave and sudden provocation, if he neither intends, ನೋಡಿ ಅವನಿಗೆ ಉದ್ದೇಶ ಇರಲ್ಲ, neither intends nor knows himself likely to cause hurt, ಅವನಿಗೆ ಗೊತ್ತಿರೋದಿಲ್ಲ ಇದು ಹರ್ಟ್ ಆಗುತ್ತೆ ಅಂತ, to any person other than the person who gave provocation, shall be punished with imprisonment for either discretion which extend to 1 month or fine which may extend to 5,000 rupees. Okay, ಅದೇ ವಾಲಂಟರಿ ಗ್ರೀವಿಯಸ್ ಹರ್ಟ್ ಆದರೆ it may extend to 5 years. So that is the meaning. This section is subject to the same provision as exception 1 of section 101. ಅದರಲ್ಲೂ ಇದೆ. ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ. 101 ಒಂದು ಎಕ್ಸೆಪ್ಷನ್ ಇದೆ. 101 ಐ ಥಿಂಕ್ ಇಟ್ ಈಸ್ ಅ ಮರ್ಡರ್ ಕೇಸ್ ಆರ್ ಕಲ್ಪೇಬಲ್ ಹೋಮಿಸೈಡ್ ಕೇಸ್. ಅಲ್ಲಿರ್ತಕ್ಕಂಥ ಎಕ್ಸೆಪ್ಷನ್ಗೆ ಹೊರತಾಗಿದೆ ಅಂತ ಹೇಳ್ತಾರೆ. ಓಕೆ, ದಟ್ ಅಲ್ಲೂ ಒಂದು ಎಕ್ಸೆಪ್ಷನ್ ಇದೆ. ಅದಕ್ಕೂ ಇದಕ್ಕೂ ಅದನ್ನು ದಟ್ ಟೇಕ್ಸ್ ಪ್ರಿಫರೆನ್ಸ್. ಇದು ಫಸ್ಟ್ ಪ್ರಿಫರೆನ್ಸ್, ಇದು ಇಲ್ಲ ಅಂದರೆ ಇದು ಸೆಕೆಂಡ್ ಪ್ರಿಫರೆನ್ಸ್. ದಟ್ಸ್ ವಾಟ್ ವಿ ಹ್ಯಾವ್ ಟು read it like this. Then this section 123 123 ಏನು ಹೇಳುತ್ತೆ? ಕಾಸಿಂಗ್ ಹರ್ಟ್ ಬೈ ಮೀನ್ಸ್ ಆಫ್ ಪಾಯ್ಸನ್ ಎಟ್ಸೆಟ್ರಾ ವಿತ್ ಇಂಟೆಂಟ್ ಟು ಕಮಿಟ್ ಅಫೆನ್ಸ್. ನೋಡಿ, ಇಲ್ಲಿ ಅಪರಾಧವನ್ನು ಮಾಡುವ ಉದ್ದೇಶಕ್ಕಾಗಿಯೇ ವಿಷವನ್ನು ಕೊಡುವುದು. ಹೂಎವರ್ ಅಡ್ಮಿನಿಸ್ಟರ್ಸ್ ಅಂದರೆ ವಿಷ ಬೆರೆಸಿ ಕೊಡೋದು ಕೃತ್ಯ. ಆರ್ ಕಾಸಿಸ್ ಟು ಬಿ ಟೇಕನ್ ಬೈ ಎನಿ ಪರ್ಸನ್ ಎನಿ ಪಾಯ್ಸನ್ ಆರ್ any stupefying, intoxicating, wholesome drug or other thing which intend to cause hurt. This is important. Or with intent to commit or to facilitate the commission of an offense, or knowing it likely that he will be thereby cause hurt, shall be punished with imprisonment of either discretion which may extend to 10 years and shall also be liable to fine. ಪಾಯ್ಸನಿಂಗ್ ವಿಷಯದಲ್ಲಿ ಇವೆಲ್ಲ ಶಬ್ದಗಳನ್ನು ನಾನು ನನ್ನ ನೋಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೆಟ್ ಮಿ ಚೆಕ್ ದೆಮ್. ಓಕೆ, ಮಾದಕ ವಸ್ತುಗಳನ್ನು ಕೊಡೋದು. ಓಕೆ, ಆರೋಗ್ಯಕ್ಕೆ ಹಾನಿಕಾರಕವಾದಂಥ ಔಷಧಗಳನ್ನು ಕೊಡೋದು, ಇತರೆ ಹಾನಿಕಾರಕ ವಸ್ತುಗಳನ್ನು ಕೊಡೋದು. ಓಕೆ, ಮೂರ್ಛೆ ಉಂಟು ಮಾಡುವ, ಸ್ಟುಪೆಫೈಯಿಂಗ್ ಮೂರ್ಛೆ ಉಂಟು ಮಾಡುವ ಅಥವಾ ವಿಷ, ಇವೆಲ್ಲವನ್ನು ಅಡ್ಮಿನಿಸ್ಟರ್ ಮಾಡುವಂತಹ ಕೃತ್ಯ ಇದೆಯಲ್ಲ, ಅದಕ್ಕೆ 123ನ ಅಪ್ಲೈ ಮಾಡ್ತಾರೆ. 123 ಈ ಎಲ್ಲ ಉದ್ದೇಶಗಳನ್ನು ಹೊಂದಿರುತ್ತೆ. ಶಿಕ್ಷೆಯನ್ನು 10 ವರ್ಷ, ಮ್ಯಾಕ್ಸಿಮಮ್ 10 ವರ್ಷ, ಮಿನಿಮಮ್ ಫಿಕ್ಸ್ ಇಲ್ಲ.
A secretly mixes a poisonous substance into B's drink, intending to cause hurt. So 123 ಪ್ರಕಾರ ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. Then distinction between 118 and 123. 118 ಅಲ್ಲಿಯೂ ನಾವು ಈ ಶಬ್ದವನ್ನು ನೋಡ್ತೀವಿ. ಅಲ್ಲೇನು ಫೋಕಸ್ ಈಸ್ ಆನ್ ವಾಲಂಟ್ರಿಲಿ ಕಾಸಿಂಗ್ ಹರ್ಟ್ ಆರ್ ಗ್ರೀವಿಯಸ್ ಹರ್ಟ್ ಬೈ ಡೇಂಜರಸ್ ವೆಪನ್ಸ್. ದಟ್ ಈಸ್ ಎ ಸೀರಿಯಸ್ ಅಫೆನ್ಸ್. ಆದರೆ ಇದರಲ್ಲಿ ನೀವು ನೋಡ್ತೀರಿ, ಇದರಲ್ಲಿ ಗ್ರೀವಿಯಸ್ ಹರ್ಟ್ ಇಲ್ಲ. ಇದರಲ್ಲಿ ದ ಓನ್ಲಿ ವರ್ಡ್ ಯೂಸ್ಡ್ ಹಿಯರ್ ಈಸ್ ಹರ್ಟ್. ಓನ್ಲಿ ವರ್ಡ್ ಯೂಸ್ಡ್ ಈಸ್ ಹಿಯರ್ ಹರ್ಟ್. ನೆನ್ಪಿಟ್ಕೊಳ್ಳಿ. ದಟ್ ಈಸ್ 123. 123 ದ ಓನ್ಲಿ ವರ್ಡ್ ಯೂಸ್ಡ್ ಈಸ್ ಹರ್ಟ್. 123 ನಲ್ಲಿ ಕೇವಲ ಹರ್ಟ್ ಮಾತ್ರ ಶಬ್ದ ಇದೆ. ಫೋಕಸ್ ಈಸ್ ಆನ್ ಅಡ್ಮಿನಿಸ್ಟ್ರಿಂಗ್. ಓಕೆ, ಹಿಯರ್ ದ ಫೋಕಸ್ ಈಸ್ dangerous things. That is a more serious offense. Okay, ಇಲ್ಲಿ ಕೇವಲ ಹರ್ಟ್ ಮಾಡೋ ಉದ್ದೇಶ ಇರುತ್ತೆ, ಅಲ್ಲಿ ಗ್ರೀವಿಯಸ್ ಹರ್ಟೂ ಇರುತ್ತೆ. ದಟ್ ಈಸ್ ದ ಥಿಂಗ್, ರೈಟ್? ದಟ್ ಡಿಫರೆನ್ಸ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್. ದೆನ್ 124 ಸೆಕ್ಷನ್ 124, ಇದರ ಶಿಕ್ಷೆಗಳನ್ನ ಬರೆದಿದ್ದೀನಾ? ವೆದರ್ ಐ ಹ್ಯಾವ್ ರಿಟನ್ ದ ಪನಿಷ್ಮೆಂಟ್ಸ್ ಹಿಯರ್? ಎಸ್, ಪನಿಷ್ಮೆಂಟ್ಸ್ ಆರ್ ಹಿಯರ್. ನೌ ಐ ವಿಲ್ ಗೋ ಟು 124. Here first let me see 124 here. Section 124. Explanation. Section 124. Voluntarily causing hurt by use of acid attack. ಆ್ಯಸಿಡ್ ಹಾಕೋದು ಅಂತಾರೆ, ಮುಖಕ್ಕೆ ಆ್ಯಸಿಡ್ ಎಸೆಯುತ್ತಾರೆ. ಎಸ್ಪೆಷಲಿ ಲವ್ ಫೇಲ್ಯೂರ್ ಕೇಸಲ್ಲಿ ಇದನ್ನು ನಾವು ಬಹಳ ನೋಡ್ತೀವಿ. ಓಕೆ, ಹೂ ಎವರ್ ಕಾಜಿಸ್, ನೋಡಿ ಇಲ್ಲಿ ಬರೀ ಹರ್ಟ್ ಅನ್ನುವಂಥ ಶಬ್ದ ಯೂಸ್ ಮಾಡಲಿಲ್ಲ. ಹೂ ಎವರ್ ಕಾಜಿಸ್ ಪರ್ಮನೆಂಟ್ ಆರ್ ಪಾರ್ಷಿಯಲ್ ಡ್ಯಾಮೇಜ್, ಡಿಫಾರ್ಮಿಟಿ, ವಿಕೃತಿ ಮಾಡುವಂಥದ್ದು, ಬರ್ನ್ಸ್, ಸುಡುವಂಥದ್ದು, ಮೇಮ್ಸ್, ಡಿಸ್ಫಿಗರ್, ಡಿಸೇಬಲ್ ಎನಿ ಪಾರ್ಟ್ ಆಫ್ ದ ಬಾಡಿ ಆಫ್ ಎ ಪರ್ಸನ್ ಆರ್ ಕಾಸಿಸ್ ಗ್ರೀವಿಯಸ್ ಹರ್ಟ್. ನೋಡಿ, ಈ ಎಲ್ಲ ಘಟನೆಗಳನ್ನ ನಾವು ತೆಗೆದುಕೊಂಡು ಅಥವಾ ಏನು ಹೇಳ್ತೀವಿ ನಾವು, ಗ್ರೀವಿಯಸ್ ಹರ್ಟ್ ಏನು ಮಾಡೋದ್ರಿಂದ? ಬೈ ಥ್ರೋಯಿಂಗ್ ಆ್ಯಸಿಡ್ ಆರ್ ಬೈ ಅಡ್ಮಿನಿಸ್ಟ್ರಿಂಗ್ ಆ್ಯಸಿಡ್ ಟು ದ್ಯಾಟ್ ಪರ್ಸನ್ ಆರ್ ಬೈ ಯೂಸಿಂಗ್ ಎನಿ ಅದರ್ ಮೀನ್ಸ್ ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಆರ್ ವಿತ್ ದ ನಾಲೆಜ್ ದ್ಯಾಟ್ ಹಿ ಈಸ್ ಲೈಕ್ಲಿ ಟು ಕಾಸ್ ಸಚ್ ಇಂಜುರಿ. ಇಲ್ಲಿದೆಯಲ್ಲ ಇದು ಹರ್ಟ್ ಆರ್ ಕಾಸಿಸ್ ಎ ಪರ್ಸನ್ ಟು ಬಿ ಇನ್ ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. shall be punished with imprisonment of either description. ಸಿಂಪಲ್ ಇರ್ಬೋದು ಅಥವಾ ಕಠಿಣ ಇರ್ಬೋದು. ಫಾರ್ ಎ ಟರ್ಮ್ ವಿಚ್ ಶಾಲ್ ನಾಟ್ ಬಿ ಲೆಸ್ ದೆನ್ 10 years. ನೋಡಿ, ಈ ಆ್ಯಸಿಡ್ ತೋರಿಸುವಂಥ ಅಪರಾಧಕ್ಕೆ ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ ಲೈಫ್ ಇಂಪ್ರಿಸನ್ಮೆಂಟ್. ಪ್ರೊವೈಡೆಡ್ ದಟ್ ಸಚ್ ಎ ಫೈನ್ ಶಾಲ್ ಬಿ just and reasonable to meet the medical expenses. ವಿಕ್ಟಿಮಾಲಜಿ ಬಂದ್ಬಿಡ್ತಿಲ್ಲ ಈ ಪರ್ಟಿಕ್ಯುಲರ್ ಸೆಕ್ಷನ್ನಲ್ಲಿ. ಹಾನಿಗೆ ಒಳಗಾದಂತಹ ವ್ಯಕ್ತಿಗೆ ಬೇಕಾಗುವಂತಹ ದುಡ್ಡನ್ನು ಇವನೇ ಕೊಡಬೇಕಾಗ್ತದೆ. ದಟ್ ಈಸ್ ಫೈನ್. ಓಕೆ, ದೆನ್ ಹೂ ಎವರ್ ಥ್ರೋಸ್ ಆರ್ ಅಟೆಂಪ್ಟ್ಸ್ ಟು ಥ್ರೋ ಆ್ಯಸಿಡ್, ದಿಸ್ ಈಸ್ ಫಾರ್ ಅಟೆಂಪ್ಟ್, ದಿಸ್ ಈಸ್ ಫಾರ್ ಸಕ್ಸಸ್ of acid attack. This is for only attempt. ಅದೇ ವಿಷಯದಲ್ಲಿ ಪ್ರಯತ್ನ ಮಾಡ್ತಾನೆ ಆ್ಯಸಿಡ್ ಹಾಕಕ್ಕೆ, ಆದರೆ ಫೇಲ್ ಆಗ್ತಾನೆ. ಅಂಥ ವಿಷಯದಲ್ಲಿ ಈ ಶಿಕ್ಷೆ ಬರುತ್ತೆ. ಅಟೆಂಪ್ಟ್ಸ್ ಟು ಅಡ್ಮಿನಿಸ್ಟರ್ ಆ್ಯಸಿಡ್, ಅಟೆಂಪ್ಟ್ಸ್ ಟು ಯೂಸ್ ಅದರ್ ಮೀನ್ಸ್ ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಪರ್ಮನೆಂಟ್ ಪಾರ್ಷಿಯಲ್ ಡ್ಯಾಮೇಜ್, ಆಲ್ ದೀಸ್ ಇಂಟೆನ್ಷನ್ಸ್, ಹರ್ಟ್ ಶಾಲ್ ಬಿ ಪನಿಷ್ಡ್ ವಿತ್.
imprisonment of either description which shall not be less than 5 years may extend. 5ರಿಂದ 7 ವರ್ಷ ಶಿಕ್ಷೆ, ದಂಡ. ಓಕೆ, ದ ಪರ್ಪಸ್ ಆಫ್ ದಿಸ್ ಸೆಕ್ಷನ್ ಎಸಿಡ್ ಇನ್ಕ್ಲೂಡ್ಸ್, ಯಾವುದೇ ವಸ್ತುಗಳು, ಎಸಿಡ್ ಅಂದ್ರೆ ಏನು ಅನ್ನುವುದನ್ನು ಇಲ್ಲಿ ಎಕ್ಸ್ಪ್ಲೇನ್. ಕೊರೋಸಿವ್, ಅದು ನಿಮ್ಮ ದೇಹದ ಭಾಗವನ್ನು ಹಾನಿ ಮಾಡುವಂಥದ್ದು. ದೇರ್ ಈಸ್ ಒನ್ ಮೋರ್ ಎಕ್ಸ್ಪ್ಲನೇಷನ್ ಆಲ್ಸೋ, ಐ ವಿಲ್ ಜಸ್ಟ್ ಡ್ರ್ಯಾಗ್ ಇಟ್. That is explanation 2. For the purpose of this section, permanent or partial damage or disformity or permanent shall not be required to be irreversible. ನೋಡಿ, ಈ ರೀತಿ ಪರ್ಮನೆಂಟ್, ಪಾರ್ಷಿಯಲ್ ಡ್ಯಾಮೇಜ್, ಡಿಫಾರ್ಮಿಟಿ, ಪರ್ಮನೆಂಟ್ ವೆಜಿಟೇಟಿವ್ ಹೆಂಗೆ ಅಂದರೆ ಅದು ವಾಪಸ್ಸು ಸರಿ ಆಗಲಿಕ್ಕೇನೆ ಇಲ್ಲ. ಮುಖಕ್ಕೆ ಎಸಿಡ್ ಹಾಕಿದರೆ ಮೊದಲನೇ ರೂಪ ಬರಲಿಕ್ಕೇನೆ ಇಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಟ್ ಈಸ್ ದ explanation available here. Okay, so now we will see this section 124. ಶಾಶ್ವತ ಅಥವಾ ಭಾಗಶಃ ಹಾನಿ, ಡಿಫಾರ್ಮಿಟಿ ವಿರೂಪತೆ, ಸುಟ್ಟ ಗಾಯ, ಅಂಗವಿಕಲತೆ ಮೇಮಿಂಗ್, ಡಿಫಿಗರ್ಮೆಂಟ್ ದೇಹದ ಸ್ವರೂಪವನ್ನು ವಿರೂಪಗೊಳಿಸುವುದು, ಕುರೂಪಗೊಳಿಸುವುದು, ಡಿಸೆಬಿಲಿಟಿ ಅಂಗವೈಕಲ್ಯ ಉಂಟು ಮಾಡುವುದು, ಅಥವಾ ಗ್ರೀವಿಯಸ್ ಹರ್ಟ್. ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂದರೆ ಶಾಶ್ವತ ಸಸ್ಯಮಾನ ಸ್ಥಿತಿ, ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್, ಅದು ಮುಂದೆ ಏನೂ ಉಪಯೋಗಕ್ಕೆ ಬರೋದಿಲ್ಲ. ದಟ್ ಈಸ್ ದ ಸಿಚುವೇಶನ್, ರೈಟ್? ಸೊ ಈ ಎಲ್ಲ ಅಪರಾಧಗಳನ್ನು ಯಾರಾದರೂ ಮಾಡಿದರೆ, ಓಕೆ, ದೋ ಎಸಿಡ್ ಆರ್ ಅದರ್ ಸ್ಪೆಸಿಫೈಡ್ ಮೀನ್ಸ್ ವಿಚ್ ರಿಕ್ವೈರ್ ಇಂಟೆನ್ಷನ್, ನಾಲೆಜ್, ಪನಿಷ್ಮೆಂಟ್ ಈಸ್ ರೈಟ್. ಆಮೇಲೆ ದಂಡ ರೀಸನೇಬಲ್ ಆಗಿರಬೇಕು ಅಂತ. ಓಕೆ, ದಿಸ್ ಈಸ್ ದಂಡ ಈಸ್ ಟು ಬಿ ಫೇರ್ ಟು ದ ವಿಕ್ಟಿಮ್, ರೈಟ್? ದೆನ್ 2 ಏನು ಹೇಳುತ್ತೆ ಅಂದರೆ ಅದೇ ವಿಷಯದಲ್ಲಿ ಪ್ರಯತ್ನ ಮಾಡಿದಾಗ ಏನು ಅಂತ. ಪ್ರಯತ್ನ ಮಾಡಿದಾಗ 5ರಿಂದ 7 ವರ್ಷ ಶಿಕ್ಷೆ, 5ರಿಂದ 7 ವರ್ಷ ಶಿಕ್ಷೆ. ದಿಸ್ ಈಸ್ 124. ಮೀನಿಂಗ್ ಆಫ್ ಎಸಿಡ್ ಅದನ್ನೇ ಇಲ್ಲಿ ಬರ್ತೀನಿ. ಎಸಿಡ್ ಏನೇನು, ಕ್ಯಾಪಬಲ್ ಆಫ್ ಬಾಡಿಲಿ ಇಂಜಿನಿಯರಿಂಗ್, ದೇಹಕ್ಕೆ ಗಾಯವನ್ನು ಉಂಟು ಮಾಡಿ, ಗುರುತುಗಳು ವಿರೂಪತೆ, ಆಲ್ಸೋ ಪರ್ಮನೆಂಟ್ ಪಾರ್ಷಿಯಲ್ ಡ್ಯಾಮೇಜ್, ಶಾಶ್ವತ ಅಥವಾ ಭಾಗಶಃ ವಿರೂಪತೆ ಅಥವಾ ಶಾಶ್ವತ ಸಸ್ಯಮಾನ ಸ್ಥಿತಿ, ಬದಲಾಯಿಸಲಾಗದ ಸ್ಥಿತಿ ಅಂದರೆ ವಾಪಸ್ ರಿಕವರ್ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಇರ್ರಿವರ್ಸಿಬಲ್. ಮೊದಲಂಗೆ ಮಾಡ್ತೀವಿ ಅಂತಂದರೆ ಅದು ಈ ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟಸ್ ಅಲ್ಲ, ಅದು ಮೊದಲಂಗೆ ಬರೋದಿದ್ರೆ, ಬರದೇ ಹೋದಂತಹ ಸಂದರ್ಭ. ಆ ಎಕ್ಸ್ಪ್ಲನೇಷನ್ ಇಲ್ಲಿರೋದ್ರಿಂದ ನಾವು ಲಾಸ್ಟ್ ಸೆಕ್ಷನ್ 125, ಸೆಕ್ಷನ್ 125 ಏನು ಹೇಳ್ತೇವೆ ನೋಡಿ. ಸೆಕ್ಷನ್ 125 ರ್ಯಾಶ್ಲಿ ಆ್ಯಂಡ್ ನೆಗ್ಲಿಜೆಂಟ್ಲಿ. ಈ ರ್ಯಾಶ್ಲಿ ಆ್ಯಂಡ್ ನೆಗ್ಲಿಜೆಂಟ್ಲಿ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. You are learning them in law of torts. Law of torts. ಅಪಕೃತ್ಯದ ಕಾನೂನು ಅಂತ ಬರುತ್ತೆ ನಿಮಗೆ, ಲಾ ಆಫ್ ಟಾರ್ಟ್ಸ್, ಅಪಕೃತ್ಯದ ಕಾನೂನು. ಇನ್ಫ್ಯಾಕ್ಟ್ ಇನ್ನೊಂದು 15 ದಿನದಲ್ಲಿ ಲಾ ಆಫ್ ಟಾರ್ಟ್ಸ್ ಮೇಲಿನ ವಿಡಿಯೋಗಳನ್ನು ನಾನು ಪ್ರಾರಂಭ ಮಾಡ್ತೀನಿ. ದಟ್ ಈಸ್ ಮೈ ಪ್ಲ್ಯಾನ್. ಓಕೆ, ಅಲ್ಲಿ ಪ್ರಮುಖವಾಗಿ ಇದು ಪ್ರಾರಂಭ ಆಗೋದೇ ಈ ನೆಗ್ಲಿಜೆನ್ಸ್ನಿಂದ. ಓಕೆ, ಆ ನೆಗ್ಲಿಜೆನ್ಸ್ನ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗಿದ್ದೀವಿ ನಾವು. negligence, vicarious liability, strict liability, then absolute liability. So that's how it has grown. Judiciary has made it to grow. ಓಕೆ, ಅದನ್ನು ಅಲ್ಲಿ ಬಂದಾಗ ಹೇಳ್ತೀನಿ. ಇಲ್ಲಿ ಇದೇ ಸೆಕ್ಷನನ್ನು ಬೇರೆ ಆ್ಯಕ್ಟ್ ಫಸ್ಟೇ ನೋಡ್ಬಿಡೋಣ, ದೆನ್ ವಿಲ್ ಪ್ರೊಸೀಡ್ ಫರ್ದರ್. ಸೆಕ್ಷನ್ 125. ಸೆಕ್ಷನ್ 125 ಏನು ಮಾತಾಡುತ್ತೆ ಅಂದರೆ ಎಂಡೇಂಜರಿಂಗ್ ಲೈಫ್. ಎಂಡೇಂಜರಿಂಗ್ ಲೈಫ್. ನಾ ಹಿಂದಿನ ವಿಡಿಯೋದಲ್ಲಿ ಎಂಡೇಂಜರಿಂಗ್ ಲೈಫ್ ಬಗ್ಗೆ ಕೇಸ್ಲ ಇಟ್ಕೊಂಡು ಮಾತಾಡಿದ್ದೀನಿ. ಅದನ್ನು ನೀವು ನೋಡಿ ಎಂಡೇಂಜರಿಂಗ್ ಲೈಫ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿ. ಪರ್ಸನಲ್ ಸೇಫ್ಟಿ ಆಫ್ ಅದರ್ಸ್, ಉಳಿದ ವ್ಯಕ್ತಿಗಳ. ನೀವು ಒಂದು ರಸ್ತೆಯಲ್ಲಿ ಹೊಂಟಿದ್ದೀರಿ ಅಂತಂದರೆ ನಿಮ್ಮ ಸೇಫ್ಟಿ ಅಷ್ಟೇ ಅಲ್ಲ, ನೀವೊಂದು ಸಮಾಜದಲ್ಲಿ ಇರ್ತೀರಿ ಅಂದರೆ ನಿಮ್ಮ ಸೇಫ್ಟಿ ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಇರುವಂಥವ್ರ ಸೇಫ್ಟಿನೂ ನೀವು ಕಾಯ್ಕೊಳ್ಬೇಕು. ಇಲ್ಲ ಅಂದರೆ BNS ವಿಲ್ ಕಮ್ ಇನ್ ಟು ಪಿಕ್ಚರ್. ಹೂ ಎವರ್ ಡಸ್ ಎನಿ ಆ್ಯಕ್ಟ್,
so rashly, ನೆಗ್ಲಿಜೆಂಟ್ಲಿ ಅಂತಂದ್ರೆ ನಿರ್ಲಕ್ಷ್ಯದಿಂದ, ರ್ಯಾಶ್ಲಿ ಅಂತಂದ್ರೆ ದುಡುಕುತನ ಅಂತಾರೆ, ದುಡುಕು ಸ್ವಭಾವ ಅಂತಾರೆ. ದಟ್ ಈಸ್ ರ್ಯಾಶ್ ಆಕ್ಷನ್, ದುಡುಕಿನ ಸ್ವಭಾವ, ದುಡುಕಿದವ ಅಂತಾರೆ ನೋಡಿ. ಆ ಸ್ವಭಾವ ಇದರಿಂದ ಏನಾಗುತ್ತೆ, ಮಾನವ ಜೀವಗಳಿಗೆ ಅದರ ಬಗ್ಗೆ ಅನಾಹುತ ಆಗುವ ಸಾಧ್ಯತೆ ಇರ್ತದೆ. ಆರ್ ಪರ್ಸನಲ್ ಸೇಫ್ಟಿ ಆಫ್ ಅದರ್ಸ್, ವೈಯಕ್ತಿಕ ಸುರಕ್ಷತೆ, ಉಳಿದವರ ವೈಯಕ್ತಿಕ ಸುರಕ್ಷತೆಗೆ ಧಕ್ಕೆ ಆಗುತ್ತೆ. ಅಂತಹ ಕೃತ್ಯಗಳನ್ನು ಮಾಡಿದರೆ, whoever does any act, ಎಂಥ ಆ್ಯಕ್ಟು, ರ್ಯಾಶ್ಲಿ ಆರ್ ನೆಗ್ಲಿಜೆಂಟ್ಲಿ ಮಾಡುವಂತಹ ಆ್ಯಕ್ಟು, ಅದರಿಂದ ಏನಾಗಬೇಕು, ಮಾನವ ಕುಲಕ್ಕೆ ಅಪಾಯ ಇರಬೇಕು ಅಥವಾ ಇನ್ನೊಬ್ಬರ ಸುರಕ್ಷತೆಗೆ ತೊಂದರೆ ಆಗಬೇಕು. ಆ ರೀತಿ ಆದ್ರೆ ಸಾಕು, ಅವ್ರು ನಾವೇನು ಮಾಡ್ತೀವಿ, ಕ್ರಿಮಿನಲ್ ಡೈರಿಯಲ್ಲಿ ತರ್ತೀವಿ, ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಪ್ಷನ್ ಅಂದ್ರೆ ಹೇಳಿದ್ನಲ್ಲ ನಾನು ನಿಮಗೆ, ಅದು ಕಠಿಣ ಇರ್ಬೋದು ಅಥವಾ ಸಾದಾ ಇರ್ಬೋದು. ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 3 months. 1 ದಿವಸದಿಂದ ಹಿಡ್ಕೊಂಡು 3 months ತನಕ ಶಿಕ್ಷೆ ಕೊಡ್ಬೋದು ಆ ರೀತಿ ಮಾಡುವಂಥ ಕ್ರಿಯೆ. ಆರ್ ಫೈನ್ ವಿಚ್ ಮೇ ಎಕ್ಸ್ಟೆಂಡ್ ಟು 2500 rupees, ಆರ್ ಬೋತ್, ಎರಡೂ ಮಾಡ್ಬೋದು. ಆದರೆ ಇದಕ್ಕೊಂದು ಬಟ್ ಇದೆ. ಏನು ಬಟ್ಟು? ವೇರ್ ದ ಹರ್ಟ್ ಈಸ್ ಕಾಸ್ಡ್. ಇಲ್ಲಿ ಹರ್ಟ್ ಆಗಿಲ್ಲ, ನೋ ಹರ್ಟ್. ಇನ್ ಮೇನ್ ಸೆಕ್ಷನ್ 125 ಮೇನ್ ಓನ್ಲಿ ಎಂಡೇಂಜರ್ ಇದೆ ಇಲ್ಲಿ. ಇದರಲ್ಲಿ ಎ ಅಂಡ್ ಬಿ ನಲ್ಲಿ ಬೇರೆ ಇದೆ. ನೀವು ಮಾಡುವಂತಹ ಈ ಕೃತ್ಯದಿಂದ ಗಾಯ ಸಂಭವಿಸಿದರೆ ಅಥವಾ ಗಂಭೀರ ಗಾಯ ಸಂಭವಿಸಿದರೆ 3 ತಿಂಗಳೆಲ್ಲ ಆಗಲ್ಲ. ನೋ. ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 6 months ವಿತ್ ಫೈನ್ ವಿಚ್ ಮೇ ಎಕ್ಸ್ಟೆಂಡ್ ಟು 5000 ಆರ್ ಬೋತ್. ನೋಡಿ ಇದರಿಂದ. ಆಮೇಲೆ ಇಲ್ಲಿ ಗಂಭೀರ ಗಾಯ ಆದರೆ ವಿಚ್ ಮೇ ಎಕ್ಸ್ಟೆಂಡ್ ಟು 3 years ವಿತ್ ಫೈನ್ ಮೇ ಎಕ್ಸ್ಟೆಂಡ್ ಟು 10,000 rupees ಆರ್ ಬೋತ್. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ 125. 125ನಲ್ಲಿ ಗ್ರೀವಿಯಸ್ ಹರ್ಟ್ ಬಿಟ್ಟು ಎಂಡೇಂಜರ್ಮೆಂಟ್ಗೂ ಪ್ರಾವಿಷನ್ ಇದೆ. ದೇರ್ ಇಸ್ ಎ ಪ್ರಾವಿಷನ್ ಫಾರ್ ಎಂಡೇಂಜರ್ಮೆಂಟ್ ಆಫ್ ಪಬ್ಲಿಕ್ ಲೈಫ್. ಸಮಾಜಕ್ಕೆ ನೀವು ಹೆದರಿಸುವಂಥ ಕ್ರಿಯೆಗಳನ್ನು ಮಾಡೋದಿದೆಯಲ್ಲ, ಅದು ಹರ್ಟ್ ಮಾಡಬೇಕಂತೇನಿಲ್ಲ. ಹರ್ಟ್ ಮಾಡದೆ ಹೋದ್ರೂ ನಿಮಗೆ ಶಿಕ್ಷೆ ಆಗುತ್ತೆ. ಹರ್ಟ್ ಮಾಡಿದರೆ ಬೇರೆ ಹೆಚ್ಚಿನ ಶಿಕ್ಷೆ ಆಗುತ್ತೆ. ಗ್ರೀವಿಯಸ್ ಹರ್ಟ್ ಮಾಡಿದರೆ ಇನ್ನೂ ಹೆಚ್ಚಿನ ಶಿಕ್ಷೆ ಆಗುತ್ತೆ. ದಟ್ಸ್ ಆಲ್ ಅಬೌಟ್ ದಿಸ್ ಸೆಕ್ಷನ್ 125. ಓಕೆ, ಅಫೆನ್ಸ್ ಈಸ್ ಬೇಸ್ಡ್ ಆನ್ ರ್ಯಾಶ್ನೆಸ್, ನೆಗ್ಲಿಜೆನ್ಸ್. ನಿಮ್ಮ ರ್ಯಾಶ್ನೆಸ್ ಈ ಪೋರ್ಷನ್ಗಿತ್ತು ಅಂತ ಇಟ್ಕೊಳ್ಳಿ. ಇದು ಹರ್ಟ್, ಇದು ಗ್ರೀವಿಯಸ್ ಹರ್ಟ್. ಈ ಪೋರ್ಷನ್ಗಿತ್ತಂದ್ರೆ 125, ಈ ಪೋರ್ಷನ್ಗಿತ್ತಂದ್ರೆ 125 ಎ, ಈ ಪೋರ್ಷನ್ಗಿತ್ತಂದ್ರೆ 125 ಬಿ ಪ್ರಕಾರ ನಿಮಗೆ ಶಿಕ್ಷೆ ಆಗುತ್ತೆ. ದಟ್ಸ್ ಇಟ್. ನಾ ಹೇಳಿದ್ನಲ್ಲ, ದುಡುಕಿನ ರ್ಯಾಶ್ ಅಂದ್ರೆ ದುಡುಕು. ಓಕೆ, there must be an act by the accused. The act must be rash or negligent. The act must endanger personal safety and others. This is the first part. Where A and B apply, ಬರೀ endanger ಅಲ್ಲ, A and B apply ಆದರೆ ಅದು ಹರ್ಟ್ ಅಥವಾ ಗ್ರೀವಿಯಸ್ ಹರ್ಟ್ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿಗೆ ಮುಗೀತು. ಇಲ್ಲಾಂದ್ರೆ 1, 2, 3. Otherwise 4 also will come into picture. Right? Main provision of 120. Whoever does any act rashly, I think I have discussed this. No hurt is caused. This punishment. This is the basic form of the offense. ಏನು ಗಾಯ ಆಗಿಲ್ಲ ಅಂದರೆ, ಗಾಯ ಆದರೆ
125A, 125B. ಇದು 125A, where the negligent cause hurt. The punishment is this. A drives a vehicle in rash and negligent manner and thereby bodily causes hurt to B. ಬರೇ ರ್ಯಾಶ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಹೋದ ಅಂತ ಇಟ್ಕೊಳ್ಳಿ, ಅದಕ್ಕೂ ಪೊಲೀಸರು ಕೇಸ್ ಮಾಡಿ ನಿಮ್ಗೆ 125 ಮೇಲೆ ಕೇಸ್ ಹಾಕ್ಬೋದು. ಆದರೆ ಹರ್ಟ್ ಮಾಡಿದರೆ ನಿಮಗೆ 125A ಅಪ್ಲೈ ಮಾಡ್ತಾರೆ. ದ ಸೆಕ್ಷನ್ ಅಪ್ಲೈಡ್ ಈಸ್ 125A. ದೆನ್ 125B, ನೀವು ಮಾಡಿದಂಥ ರ್ಯಾಶ್ ನೆಗ್ಲಿಜೆಂಟ್ ಆ್ಯಕ್ಟಿಂದ ಗ್ರೀವಿಯಸ್ ಹರ್ಟ್ ಆದರೆ 125B ಅಪ್ಲೈ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದುಡುಕಿನ ಕೃತ್ಯ ಅಂದರೆ ಏನು ಅನ್ನೋದನ್ನು, ನೆಗ್ಲಿಜೆನ್ಸ್ ಆ್ಯಕ್ಟ್ ಅಂದರೆ ಏನು ಅನ್ನೋದನ್ನು ಬರೆದಿದ್ದೀನಿ. ಸೊ ದೀಸ್ ಥಿಂಗ್ಸ್ ನಿಮ್ಗೆ ದಿನನಿತ್ಯದ ಜೀವನದಲ್ಲಿ ನೀವು ನೋಡ್ತೀರಿ. ವಿದೌಟ್ ಪ್ರಾಪರ್ ಕಾಷನ್ ಅದು ರ್ಯಾಶ್. ಓಕೆ, ನೀವು ಕಾಳಜಿ ತಗೊಳ್ಳಾರ್ದ ಮಾಡುವಂಥ ಕೆಲಸ ಅಂದರೆ ಬೇಕು ಅಂತಲೇ ರ್ಯಾಶ್ ಹೋಗೋದು. ನೆಗ್ಲಿಜೆಂಟ್ ಅಂದರೆ ನಿರ್ಲಕ್ಷ್ಯ. ಓಕೆ, ನಿರ್ಲಕ್ಷ್ಯ ಮಾಡುವಂಥದ್ದು, ಉದಾಸೀನ ಮಾಡುವಂಥದ್ದು. ಸೊ ದಟ್ ಈಸ್ ನಿರ್ಲಕ್ಷ್ಯ. Now, with this I am coming to two important case laws in this, which are very, very important to really understand these special provisions. Now, ಏನು ಸೆಕ್ಷನ್ ಡಿಸ್ಕಸ್ ಮಾಡಿದ್ವಿ? Sections what we have discussed is 114, 115, 116, 117, where our contents of previous video talks about hurt, talks about grievous hurt, ಗಾಯ, ಗಂಭೀರ ಗಾಯದ ಬಗ್ಗೆ ಮಾತಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಪನಿಷ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಂಥ ಪನಿಷ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಆದರೆ ಮಾಡೆಸ್ ಆಪರೆಂಡಿ ಪದ್ಧತಿ ಅಥವಾ ಉಪಕರಣಗಳು ಇವುಗಳನ್ನೆಲ್ಲ ಉಪಯೋಗ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ 118 to 125 ಸೆಕ್ಷನನ್ನು ನಾವು ನೋಡ್ತೀವಿ. 125 ಸೆಕ್ಷನನ್ನು ನಾವು ನೋಡ್ತೀವಿ. ಅಂದರೆ ಒಂದು ಗಾಯ ಅಥವಾ ಗಂಭೀರ ಗಾಯ ಎಲ್ಲಿ ಇಲ್ಲಿ ಹೋಗುತ್ತೆ, ಎಲ್ಲಿ ಇಲ್ಲಿ ಹೋಗುತ್ತೆ ಅನ್ನೋದು ನೋಡುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಹಿಂದಿನ 2 ಕೇಸ್ಗಳನ್ನು ನೀವು ನೋಡಿ, ಇಲ್ಲಿ 2 ಪ್ರಕರಣಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ 1ನೇ ಪ್ರಕರಣ ಅನ್ವರ್ ವರ್ಸಸ್ ಸ್ಟೇಟ್ ಆಫ್ UP 2005 ಕೇಸ್. 2005 ಕೇಸ್. ಇನ್ ದಿಸ್ ಕೇಸ್ ದ ಅಕ್ಯೂಸ್ಡ್ ಡ್ಯೂ ಟು ಪ್ರೀವಿಯಸ್ ಅನಿಮಾಸಿಟಿ, ವೈಷಮ್ಯ ಅಂತಾರಲ್ವ, ದ್ವೇಷ, ವೈಷಮ್ಯ, ಹಳೆಯ ವೈಷಮ್ಯ, ಹಳೆಯ ದ್ವೇಷ ಇದ್ದಿದ್ದರಿಂದ ಅವನೇನು ಮಾಡ್ತಾನೆ, ಅವನು ಅಟ್ಯಾಕ್ಡ್ ದ ಇಂಜರ್ಡ್ ಪರ್ಸನ್ ವಿತ್ ಎ ನೈಫ್, ಚಾಕು ತಗೊಂಡು ಆ ದ್ವೇಷದಿಂದ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಮೇಲೆ ಕಾಸ್ಡ್ ಇಂಜರಿ, ಅವನ ರಿಸ್ಟಿಗೆ ಇಂಜರಿ ಮಾಡ್ತಾನೆ. ಅವನ ರಿಸ್ಟಿಗೆ, ರಿಸ್ಟ್ ಅಂದರೆ ಮಣಿಕಟ್ಟು, ರಿಸ್ಟ್ ಅಂದರೆ ಮಣಿಕಟ್ಟಿಗೆ ಇಂಜರಿ ಮಾಡ್ತಾನೆ. ಎಂಥ ಇಂಜರಿ? ಅಲ್ಲಿ ಕಟ್ ಆಗಿಬಿಡ್ತದೆ, ಇನ್ಸೈಸ್ಡ್ ಇಂಜರಿ, ಕಟ್ ಆಗ್ತದೆ. ಓಕೆ, ಎನ್ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್ ವಾಸ್ ದ್ಯಾಟ್ ದ ಅಲೀಜ್ಡ್ ನೈಫ್ ಹ್ಯಾಸ್ ನಾಟ್ ಬೀನ್ ರಿಕವರ್ಡ್. ನೋಡಿ, ಇವನು ಚಾಕುನಿಂದನೇ ಹೊಂದಿದ್ದಾನೆ, ಅಂದರೆ ಹೊಡೆದಿದ್ದಾನೆ, ಚಾಕುನಿಂದನೇ ಗಾಯವನ್ನು ಮಾಡಿದ್ದಾನೆ ಅಂತ ಹೇಳುವುದಕ್ಕೆ ಚಾಕುನ ಪ್ರಾಸಿಕ್ಯೂಷನ್ ಪ್ರೊಡ್ಯೂಸ್ ಮಾಡಿರೋದಿಲ್ಲ. ಹಾಗಿದ್ರೆ ನಿಮಗೆ ಎವಿಡೆನ್ಸೇ ಇಲ್ಲ ಅಂದರೆ ಶಿಕ್ಷೆ ಹೆಂಗೆ ಕೊಡ್ತೀರಿ ಅಂಥೇಳಿ ಇವನು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತಾನೆ. ಹಿ ಈಸ್ ಕನ್ವಿಕ್ಟೆಡ್ ಅಂಡರ್ ಅವರ್ ಸೆಕ್ಷನ್ 118. ಆದರೆ ಹಿ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಇಲ್ಲ, ನನಗೆ 118 ಅಪ್ಲೈ ಆಗಲ್ಲ. ಯಾಕೆ ಅಂತಂದರೆ ಇವರು ನಮಗೆ ಮಟೀರಿಯಲ್ ರಿಕವರಿನೇ ಮಾಡಿಲ್ಲ, ಚಾಕು ಎಲ್ಲಿದೆ ಅಂತ ತೋರಿಸಿಲ್ಲ, ಹಂಗಾರೆ ಅಪರಾಧ ಪ್ರಶ್ನೆಯಲ್ಲಿ ಬರ್ತದೆ ಅಂತಕ್ಕಂಥ ವಾದವನ್ನು ಎತ್ಕೊಂಡು ಹೋದ ಅವನು. ವಾಟ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್? The Supreme Court reasoning. The Supreme Court rejected the argument. Okay,
ಇಲ್ಲಿ ಏನಾಗಿತ್ತು ಅಂದರೆ ಇವ ಚಾಕುವಿನಿಂದ ರಿಸ್ಟ್ಗೆ ಹೊಡೆದಂಥದ್ದನ್ನು ಐ ವಿಟ್ನೆಸ್ ನೋಡಿದ್ರು. ಆಮೇಲೆ ಆ ವ್ಯಕ್ತಿ ಅದರ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದ. ಆಮೇಲೆ ಗಾಯ ಸರಿ ಮಾಡಿಸ್ಬೇಕಲ್ವಾ, ಪೊಲೀಸ್ ಕೇಸ್ ಆಗುತ್ತೆ, ಮೆಡಿಕಲ್ ಟೆಸ್ಟ್ ಮಾಡಿ ಅಲ್ಲಿ ಮೆಡಿಕಲ್ ರಿಪೋರ್ಟು ಇರುತ್ತೆ. ಮೆಡಿಕಲ್ ರಿಪೋರ್ಟು ಮತ್ತು ಐ ವಿಟ್ನೆಸ್ಸನ್ನು ಗಮನಿಸಿದಾಗ ಚಾಕು ಇಲ್ಲದೆ ಹೋದರೂ ನಾವು ಶಿಕ್ಷೆ ಕೊಡ್ಬೋದು ಅನ್ನುವಂಥದ್ದನ್ನು ಇದರಲ್ಲಿ ಹೇಳೋದು ಅಷ್ಟೇ ಅಲ್ಲದೆ ಇದು ಗಂಭೀರ ಅಪರಾಧದಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ದ ಸುಪ್ರೀಂ ಕೋರ್ಟ್ ರಿಜೆಕ್ಟೆಡ್ ದಿಸ್ ಆರ್ಗ್ಯುಮೆಂಟ್. ದ ಕೋರ್ಟ್ ಹೆಲ್ಡ್ ದ್ಯಾಟ್ ನಾನ್ ರಿಕವರಿ ಆಫ್ ವೆಪನ್ ಇಟ್ ಸೆಲ್ಫ್, ಇಷ್ಟರ ಮೇಲೇ ನೀವು ಅಪರಾಧ ನಡೆದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇಫ್ ದ ಎವಿಡೆನ್ಸ್, ಐ ವಿಟ್ನೆಸ್ ಆ್ಯಂಡ್ ಮೆಡಿಕಲ್ ಎವಿಡೆನ್ಸ್ ಅದು ಇದ್ದರೆ ನಾವು ನಿಮ್ಮ ವಾದವನ್ನು ಒಪ್ಪೋದಿಲ್ಲ ಅಂತ ಹೇಳ್ತೀವಿ. ದ ನೇಚರ್ ಆಫ್ ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ದ ಮ್ಯಾನರ್. ನೋಡಿ, ಇಲ್ಲಿ ಉಪಯೋಗ ಮಾಡಿದಂಥ ಇನ್ಸ್ಟ್ರೂಮೆಂಟು ಮತ್ತು ಅದರ ಪದ್ಧತಿ, ಇದರ ಮೇಲೆ ನಾವು ಅದು ಹರ್ಟೋ ಗ್ರೀವಿಯಸ್ ಹರ್ಟೋ ಅಂತ ಡಿಸೈಡ್ ಮಾಡ್ತೀವಿ. ಆವತ್ತಿನ ಸರ್ಕಮ್ಸ್ಟನ್ಸು, ನೀವು ಒಂದು ಸಣ್ಣ ಚಾಕುವಿನಿಂದನೂ ಒಂದು 20 ಸಲ ಕೊಚ್ಚಿ ನೀವು ಕರಳೆಲ್ಲನೂ ಪೀಸ್ ಮಾಡ್ಬೋದು, ರೈಟ್? ಹಾಗಾಗಿ ಬರೀ ಸಣ್ಣದಿತ್ತದು 2 ಇಂಚಿನ ಚಾಕು ಇತ್ತು, ನೀವು ಬರೀ ಹರ್ಟ್ ತೊಗೊಳ್ಳಿ, ಗ್ರೀವಿಯಸ್ ಹರ್ಟ್ ತೊಗೋಬೇಡಿ ಅಂತ ಹೇಳೋಕ್ಕಾಗಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟನ್ಸಸ್ ಆಫ್ ದ ಕೇಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ದ ಲೀಗಲ್ ಪ್ರಿನ್ಸಿಪಲ್, ವೆಪನ್ ಹ್ಯಾಸ್ ಟು ಬಿ ಡಿಟರ್ಮೈನ್ಡ್ ಫ್ರಮ್ ದ ನೇಚರ್ ಆಫ್ ದ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಸರ್ಕಮ್ಸ್ಟನ್ಸಸ್ which it was used. Non-recovery itself is not fatal to the prosecution. No doubt, ವೆಪನ್ನ ಉಪಯೋಗ ಮಾಡಿ ನಾವು ಅದನ್ನು ನೋಡಿ ನಿರ್ಧಾರ ಮಾಡ್ಬೋದು. ಅದು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಪ್ರಾಸಿಕ್ಯೂಷನ್ನ ಫೇಲ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಈ ಪ್ರಕರಣದಲ್ಲಿ ನಾವು ಕಾಣ್ತೀವಿ, ರೈಟ್? ಸೊ ಅನ್ವರ್ಬಲ್ ಪ್ರಕರಣವನ್ನು ನಾವಿಲ್ಲಿ ನಮ್ಮ ಕೇಸ್ಗೆ ಕಂಪೇರ್ ಮಾಡೋದಾದರೆ ಆವಾಗ 118, 115 ಎಲ್ಲ ಇರಲಿಲ್ಲ. ಓಕೆ, ಅವನಿಗೆ 115 ಹಾಕಬೇಕೋ 118 ಹಾಕಬೇಕು ಅನ್ನೋದನ್ನು ನಾವು ನೋಡೋದಾದರೆ 115 ಏನು? ಹರ್ಟ್. 118 ಏನು? 118 ಈಸ್ ಗ್ರೀವಿಯಸ್ ಹರ್ಟ್, ವಾಲಂಟ್ರಿಲಿ ಕಾಸಿಂಗ್ ಹರ್ಟ್, ಆರ್ 118 ವಾಲಂಟ್ರಿ ಹರ್ಟ್ ಆರ್ ಗ್ರೀವಿಯಸ್ ಹರ್ಟ್. ಗ್ರೀವಿಯಸ್ ಹರ್ಟ್ ಎಲ್ಲಿ ಬರ್ದಿದ್ದೀವಿ ನಾವು? 118 ಅಲ್ಲಿ ಬರ್ದಿದ್ದೀವಿ. ದ ಸೆಕ್ಷನ್ ಪ್ರಿನ್ಸಿಪಲಿ ಆಸ್ಕ್ಸ್ what injury was voluntarily caused. Okay, section 118 asks additional question: what dangerous weapon or means was caused? Okay, therefore this is the question we can put to ourselves. ನಮ್ಮಷ್ಟು ನಾವು ಹಾಕ್ಕೊಂಡಾಗ ಇಲ್ಲಿ ಏನು ಅನಿಸುತ್ತೆ? thus 118 aggravates the offense. 118 aggravates the offense. ಅವನು ಮಾಡುವಂತಹ ಅಪರಾಧ ಇದೆಯಲ್ಲ ಅದರ ಗಂಭೀರತೆ ಹೆಚ್ಚಾಗುತ್ತೆ. ಅಂತಹ ಸಂದರ್ಭದಲ್ಲಿ 118 ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ನೆಕ್ಸ್ಟ್ ಅನದರ್ ವೆರಿ ಇಂಪಾರ್ಟೆಂಟ್ ಕೇಸ್. ಹಾಗಿದ್ರೆ 11 ಈ ಪರ್ಟಿಕ್ಯುಲರ್ ಕೇಸಲ್ಲಿ ಫೈನಲಿ ವಾಟ್ ಈಸ್ ಅಪ್ಲೈಡ್? ಗ್ರೀವಿಯಸ್ ಹರ್ಟ್, ಗಂಭೀರ ಗಾಯ. ಈ ಕೇಸಲ್ಲಿ ಏನಾಗುತ್ತೆ? ಗಂಭೀರ ಗಾಯ ಅನ್ನುವಂಥದ್ದೇನಿದೆ ಅದು ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ. ಅಂದರೆ ನೀವು ಚಾಕುನೇ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ 118 ತೆಗೆದು ಹಾಕಿ ಅಂತ ಹೇಳೋಕ್ಕಾಗಲ್ಲ, ನೀವು 115 ಕೊಡಿ ನನಗೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಐ ವಿಟ್ನೆಸ್ಸು ಮೆಡಿಕಲ್ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ನೀವು ಮಾಡಿದಂತಹ ಗಾಯ ಇದೆಯಲ್ಲ ಅದು 118 ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ಹೇಳ್ಬೋದು. ದೆನ್ ದಿಸ್ ಕೇಸ್ ಈಸ್ ಅಬೌಟ್, ಐ ಥಿಂಕ್ ಇದನ್ನು ಪ್ರೀವಿಯಸ್ಲಿ ನಾನು ಮರ್ಡರ್ ಸಂದರ್ಭದಲ್ಲಿಯೋ ಅಥವಾ ಕಲ್ಪೇಬಲ್ ಹೋಮಿಸೈಡ್ ಸಂದರ್ಭದಲ್ಲಿಯೋ ಈ ಪ್ರಕರಣವನ್ನು ವಿವರವಾಗಿ ಡಿಸ್ಕಸ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇವತ್ತೂ ಕೂಡ ನಾನು ಈ ಕೇಸನ್ನು ಯಾವ ಉದ್ದೇಶಕ್ಕೆ ಡಿಸ್ಕಸ್ ಮಾಡ್ತೀನಿ ಅಂದರೆ ಸೆಕ್ಷನ್ 122. ಸೆಕ್ಷನ್ 122 ಏನು ಅಂತಂದರೆ, ಸೆಕ್ಷನ್ 122 ಟಾಕ್ಸ್ ಅಬೌಟ್ ಸಡನ್ ಆ್ಯಂಡ್ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್. ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಅಂತ ಹೇಳ್ತೀವಿ. ಓಕೆ, ಈ ಪ್ರಕರಣದ ಫ್ಯಾಕ್ಟ್ಸ್ ಏನು ಅಂತಂದರೆ, ಇಲ್ಲಿ ನಾನಾವತಿ ಈಸ್ ಎ ನೇವಲ್ ಆಫೀಸರ್, ಮಿಲಿಟರಿ ನೇವಲ್ ಆಫೀಸರ್. ಅವನು ಲಾಂಗ್ ಟ್ರಿಪ್ ಹೋಗ್ತಿದ್ದಾನೆ. ಅವನ ಫ್ರೆಂಡ್ ಇದ್ದಾನೆ ಒಬ್ಬ ಪ್ರೇಮ್ ಅಹುಜಾ ಅಂತ ಹೇಳಿ. ಪ್ರೇಮ್ ಅಹುಜಾ ಅಂತಕ್ಕಂಥ ಅವನ ಫ್ರೆಂಡು ಮನೆಗೆ ಬರ್ತಿರ್ತಾನೆ. ಅವನ ಫ್ರೆಂಡ್ಗೂ ಮತ್ತು ನಾನಾವತಿಯ ಹೆಂಡತಿಗೂ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗ್ತದೆ. ದೇ ಸ್ಟಾರ್ಟ್ ಲವಿಂಗ್ ಈಚ್ ಅದರ್.
ಪಾರಾಮರ್ ಅಂತಾರೆ ಅವ್ರಿಗೆ. ಆ ಒಂದು ಸಂಬಂಧಕ್ಕೆ ಏನಂತಾರೆ? ಪಾರಮರ್ ಅಂತ ಹೇಳ್ತಾರೆ. ಆ ಅಂಥ ಸಂಬಂಧ. ಮದುವೆಯಾದ ಒಬ್ಬ ಹೆಣ್ಣುಮಗಳು ಮತ್ತೊಬ್ಬನನ್ನು ಪ್ರೀತಿಸುವಂತಹ ಈ ವ್ಯವಹಾರಕ್ಕೆ ಪಾರಮರ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಏನಾಗುತ್ತೆ, ಒಂದು ಸಲ ರಜದಿಂದ ಅವನು ತನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವನ ಹೆಂಡತಿ ಕಂಫರ್ಟೇಬಲ್ ಇರೋದಿಲ್ಲ. ನೀನು ಯಾಕೆ ಕಂಫರ್ಟೇಬಲ್ ಇರೋದಿಲ್ಲ ಅಂದಾಗ ಹೆಂಡತಿ ಹೇಳಿಬಿಡ್ತಾಳೆ ಏನಂತ, ಐ ಹ್ಯಾವ್ ಫೆಲ್ ಇನ್ ಲವ್ ವಿತ್ ಮಿಸ್ಟರ್ ಆಹುಜಾ ಅಂಥೇಳಿ. ಮಿಸ್ಟರ್ ಆಹುಜಾ, ಅವನ ಜೊತೆ ನಾನು ಪ್ರೀತಿಯಲ್ಲಿದ್ದೀನಿ ಅಂಥೇಳಿ ಹೇಳ್ತಾಳೆ. ಓಕೆ, ಇದು ನಾನಾವತಿಯವ್ರನ್ನ ಪ್ರೊವೋಕ್ ಮಾಡ್ತಾ. ಈಸ್ ಇಟ್ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್? ಇದು ಆದಮೇಲೆ, ಇದು ಫ್ಯಾಕ್ಟ್. ಇದು ಆದಮೇಲೆ ಏನಾಗುತ್ತೆ ಅಂತಂದರೆ, ದೆನ್ ಈ ಪ್ರಕರಣದಲ್ಲಿ ನಾನಾವತಿ ಏನು ಮಾಡ್ತಾನೆ, ಇಬ್ಬರು ಮಕ್ಕಳನ್ನ ಹೆಂಡ್ತಿನ ಕರ್ಕೊಂಡು ಪಿಕ್ಚರ್ ಥಿಯೇಟ್ರಿಗೆ ಹೋಗ್ತಾನೆ. ಅವ್ರಿಗೆ ಪಿಕ್ಚರ್ ಥಿಯೇಟ್ರ್ನಲ್ಲಿ ಬಿಟ್ಟು ತಾನು ವಾಪಸ್ ಬಂದು ತನ್ನ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಸುಳ್ಳು ಹೇಳಿ ಒಂದು ಪಿಸ್ತೂಲನ್ನು ತೊಗೊಳ್ತಾನೆ. ನೇವಲ್ ಆಫೀಸಲ್ಲಿ ಹೋಗಿ ಪಿಸ್ತೂಲನ್ನು ತೊಗೊಂಡು ನೇರವಾಗಿ ಆಹುಜಾನ್ ಆಫೀಸ್ಗೆ ಹೋಗ್ತಾನೆ. ಆಹುಜಾನ್ ಸಿಗೋದಿಲ್ಲ. ಆಹುಜಾನ್ ಮನೆಗೆ ಹೋಗ್ತಾನೆ. ಮನೆ ಒಳಗಡೆ ಅವನ ಬೆಡ್ರೂಮಲ್ಲಿ ಇರ್ತಾನೆ. ಜಸ್ಟ್ ಸ್ನಾನ ಮಾಡಿ ಬಂದಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಾಗ ಇದಕ್ಕೆ 2-3 ವರ್ಷನ್ ಇದೆ. ಐ ಆಮ್ ಟ್ರೈಂಗ್ ಟು ಟೆಲ್ ಯು ಒಂದು ವರ್ಷನ್. ಏನು, ಅವನು ಓಕೆ, ನಾನು ನನ್ನ ಹೆಂಡತಿ ನನಗೆ ಹೆಂಗೆ ಹೇಳಿದ್ದಾಳೆ, ನೀನು ನನ್ನ ಹೆಂಡತಿನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಯಾರು? ಆಹುಜಾಗೆ. ಓಕೆ, ಇದು ಆ್ಯಕ್ಚುಲಿ ಇವನು ಹೇಳಿದಂಥ ಪ್ರೊವೊಕೇಶನ್, ಅಂದರೆ ತನ್ನ ಡಿಫೆನ್ಸ್. ಯಾರು? ನಾನಾವತಿ ಲಾಯರ್ ಮಾಡಿದಂಥ ಡಿಫೆನ್ಸ್. ಆವಾಗ ಅವನು ಆಹುಜಾ ಏನು ಹೇಳ್ತಾನೆ, ಅಕಸ್ಮಾತು ನಿನ್ನ ಹೆಂಡ್ತಿನ ಮದುವೆ ಆಗೋದಾಗಿದ್ದರೆ ನಾನು ಇಷ್ಟೊತ್ತಿಗೆ ಒಂದು 100-150 ಮದುವೆ ಆಗಬೇಕಿತ್ತು ಅಂತಾನೆ. ಅದರ ಅರ್ಥ ಏನು ಅಂತಂದರೆ, ಹೀ ಈಸ್ ಹ್ಯಾವಿಂಗ್ ಕಾಂಟ್ಯಾಕ್ಟ್ ವಿತ್ ಮಲ್ಟಿಪಲ್ ವುಮೆನ್ ಅಂತಕ್ಕಂಥದ್ದು. ಓಕೆ, ಸೊ ಆದ್ದರಿಂದ ನಾನು ಪ್ರೊವೋಕ್ ಆಗಿ ಅವನಿಗೆ ಹೊಡೆದೆ ಅಂತ ಹೇಳ್ತಾನೆ ಅವನು, ರೈಟ್. ಬಟ್ ಪ್ರಾಸಿಕ್ಯೂಷನ್ ಬೇರೆ ಹೇಳುತ್ತೆ. ಪ್ರಾಸಿಕ್ಯೂಷನ್ ಇದರಿಂದ ನಾನು ಸಡನ್ ಆ್ಯಂಡ್ ಗ್ರೇವ್ ಪ್ರೊವೊಕೇಶನ್ ಆಗಿದೆ, ಅದಕ್ಕೆ ನನಗೆ ಮರ್ಡರ್ ಶಿಕ್ಷೆ ಅಥವಾ ಕಲ್ಫೇಬಲ್ ಹೋಮಿಸೈಡ್ ಆಗೋದಿಲ್ಲ, ಮಾಡಬೇಡಿ ಅಂಥೇಳಿ ಅವನ ವಾದ. ಆದರೆ ಇಲ್ಲಿ ಪ್ರಾಸಿಕ್ಯೂಷನ್ ಏನು ವಾದ ಮಾಡುತ್ತೆ ಅಂತಂದರೆ, ಸಡನ್ ಆ್ಯಂಡ್ ಗ್ರೇವ್ ಪ್ರೊವೊಕೇಶನ್ನು ಅವನಿಗೆ ಆಗಿದ್ದು ಯಾವಾಗ? ಆಗಿದ್ದು ಅವನ ಹೆಂಡತಿ ಅವನಿಗೆ ಹೇಳಿದಾಗ. ಸೊ ದಟ್ ಈಸ್ ಎ ಶಾಕಿಂಗ್ ನ್ಯೂಸ್. ಅದು ಆದಮೇಲೆ ಆರಾಮಾಗಿ ಅವನು ಎಲ್ಲ ಯೋಚನೆ ಮಾಡಿ ಅಲ್ಲಿ ಹೋಗಿ ಪಿಸ್ತೂಲ್ ತೊಗೊಂಡು ಅವರಿಗೆ ಸುಳ್ಳು ಹೇಳಿ ಆಮೇಲೆ ಇವನು ಹುಡುಕಿದಾನೆ ಅಂತಂದರೆ ದಿಸ್ ಈಸ್ ಪ್ಲ್ಯಾನ್ಡ್. ಆ ಬೇಸಿಸ್ ಮೇಲೆ ಅವನಿಗೆ ಶಿಕ್ಷೆ ಆಗುತ್ತೆ. ಇಟ್ ಈಸ್ ನಾಟ್ ಸಡನ್ ಆ್ಯಂಡ್ ಗ್ರೇವ್ ಪ್ರೊವೊಕೇಶನ್ ಅನ್ನೋದು ಈ ಪ್ರಕರಣದಲ್ಲಿ ತೀರ್ಮಾನ ಆಗುತ್ತೆ. ವಾಟ್ ದ ಸುಪ್ರೀಂ ಕೋರ್ಟ್ ಎಕ್ಸ್ಪ್ಲೇನ್ಡ್, ದ ಕ್ವಶನ್ ಈಸ್ ವೆದರ್ ದ ಪ್ರೊವೊಕೇಶನ್ ವಾಸ್ sufficiently grave and sudden to deprive the power of self control. ನೋಡಿ, ಸಡನ್ ಆ್ಯಂಡ್ ಗ್ರೇವ್ ಪ್ರೊವೊಕೇಶನ್ ಅಂದರೆ ಏನು ಅಂತಂದರೆ, ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅವನು ತನ್ನ ದೈಹಿಕ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವಂತಹ ಒಂದು ಸಂದರ್ಭಕ್ಕೆ ನಾವೇನಂತೀವಿ, ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್. ದ ಕೋರ್ಟ್ ಹ್ಯಾಸ್ ಅಪ್ಲೈಡ್ ಆನ್ ಅಬ್ಜೆಕ್ಟಿವ್ ಸ್ಟ್ಯಾಂಡರ್ಡ್. ಒಬ್ಬ ಆರ್ಡಿನರಿ ಪರ್ಸನ್ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅನ್ನುವುದನ್ನು ಯೋಚನೆ ಮಾಡಿದರೆ ಆ ವಿಚಾರದಲ್ಲಿ ಇದು ಸಡನ್ ಆ್ಯಂಡ್ ಗ್ರೇವ್ ಪ್ರೊವೊಕೇಶನ್ ಅಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಈ ಪ್ರಕರಣದಲ್ಲಿ ಬರಲಾಗುತ್ತೆ. ಯಾಕೆ ಅಂತಂದರೆ ಅವನು ಹಿ ಹ್ಯಾಸ್ ಪ್ಲ್ಯಾಂಡ್, ಪಿಸ್ತೂಲ್ ತೊಗೊಂಡಿದ್ದಾನೆ. ಅವನು ಹಾಗೆ ಹೋಗಿ ಮದುವೆ ಆಗ್ತೀಯಾ ಅಂತ ಕೇಳಿದರೆ ಡೆಫಿನೆಟ್ಲಿ ಹೀಸ್ ಆರ್ಗ್ಯುಮೆಂಟ್ ವುಡ್ ಹ್ಯಾವ್ ಬಿನ್ ಅಕ್ಸೆಪ್ಟೆಡ್. ಅಲಾಂಗ್ ವಿತ್ ದ್ಯಾಟ್ ಹಿ ಹ್ಯಾಸ್ ಟೇಕನ್ ಹೀಸ್ ಪಿಸ್ತೂಲ್ ಆಲ್ಸೋ. ಹೀಸ್ ಪಿಸ್ತೂಲ್ಸ್ ದೋ ದಟ್ ಶೋಸ್ ಹೀಸ್ ಇಂಟೆನ್ಷನ್ ಆಫ್ ಕಿಲ್ಲಿಂಗ್ ಹಿಮ್, ಕಲ್ಪೇಬಲ್ ಹೋಮಿಸೈಡ್ ಆರ್ ಮರ್ಡರ್. ಸೊ ಇಲ್ಲಿ ಕಾನ್ಸೆಪ್ಟ್ ಆಫ್ ಕೂಲಿಂಗ್ ಟೈಮ್ ಅದೆಲ್ಲ ಇದನ್ನು ಸುಪ್ರೀಂ ಕೋರ್ಟಲ್ಲಿ ಡಿಸ್ಕಸ್ ಮಾಡ್ತಾರೆ. ಒಮ್ಮೆ ಕೂಲಿಂಗ್ ಟೈಮ್ ಪಾಸ್ ಆದಮೇಲೆ ಸಡನ್ ಆ್ಯಂಡ್ ಸೆಲ್ಫ್ ಪ್ರೊವೊಕೇಶನ್ ಇದೆಯಲ್ಲ, ಅದು ಇರೋದಿಲ್ಲ ಅಂತ. ಸಡನ್ ಆ್ಯಂಡ್ ಸೆಲ್ಫ್ ಪ್ರೊವೊಕೇಶನ್ ಇರೋದಿಲ್ಲ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ನಾನಾವತಿಸ್ ಕೇಸ್ ಈಸ್ ದ ಕ್ವಶನ್ ಆಫ್ ಕೂಲಿಂಗ್ ಟೈಮ್. ಓಕೆ, ಇಫ್ ದ ಅಕ್ಯೂಸ್ಡ್ ಹ್ಯಾಸ್ ಸಫಿಷಿಯಂಟ್ ಟೈಮ್ ಟು ರಿಗೇನ್ ಸೆಲ್ಫ್ ಕಂಟ್ರೋಲ್, ಅವನು ತನ್ನ ಕಂಟ್ರೋಲನ್ನು ಪಡೆದುಕೊಳ್ಳಲಿಕ್ಕೆ ಸಾಕಷ್ಟು ಸಮಯ ಇತ್ತು. ಅವನು ಹೆಂಡತಿ ಹಂಗೆ ಹೇಳ್ತಾಳೆ, ಹೆಂಡತಿ ಹೇಳಿದ ಮೇಲೆ ಅವರು ಪ್ಲ್ಯಾನ್ ಮಾಡ್ತಾರೆ, ಟಿಕೆಟ್ ತೊಗೊಳ್ತಾರೆ, ಅವ್ರನ್ನ ಇದು ಸಿನಿಮಾ ಟಾಕೀಸಿಗೆ ಬಿಟ್ಟು ಬರ್ತಾರೆ. ಸೊ ಹಿ ಹ್ಯಾಸ್ ಗಾಟ್ ಲಾಟ್ ಆಫ್ ಟೈಮ್, ಹಿ ಮೈಟ್ ಹ್ಯಾವ್ ಥಾಟ್. ಆದರೆ ವಾಟ್ ಎವರ್ ದ ಅದರ್ ರೀಸನ್ ಐ ಹ್ಯಾವ್ ಟೋಲ್ಡ್, ಅದು ಇದರಲ್ಲಿ ಬರೋದಿಲ್ಲ.
Therefore, provocation must be grave and sudden, and the act must be committed while the loss of self-control continues. ನಿಮ್ಮ ಮಾನಸಿಕ ದೈಹಿಕ ಸ್ಥಿಮಿತತೆಯನ್ನು ನೀವು ಕಳೆದುಕೊಂಡು ಮಾಡ್ತೀರಲ್ವಾ, ಅದು ಇದ್ದಾಗ ಸಡನ್ ಆ್ಯಂಡ್ ಪ್ರೊವೊಕೇಷನ್ನೇ ಹೆಲ್ಪ್ ತೊಗೋಬೋದು. ನೀವು 122 ಹೆಲ್ಪ್ ತೊಗೋಬೇಕು ಅಂದರೆ, ಸೆಕ್ಷನ್ 122 ಹೆಲ್ಪ್ ತೊಗೋಬೇಕು ಅಂತಂದರೆ ಇದು ಇಂಪಾರ್ಟೆಂಟ್. ಓಕೆ, ಸೆಕ್ಷನ್ 122 ಏನು ಹೇಳುತ್ತೆ? grievous hurt, sudden provocation. Therefore, Nanavati case we can understand. Mere anger is not enough. Mere insult is not enough. Mere quarrel is not enough. Okay. Grave and sudden provocation is loss of self-control. Loss of self-control. ನಿಯಂತ್ರಣ, ಸ್ವಯಂ ನಿಯಂತ್ರಣ. ಇದು ಮಾತ್ರ ನಿಮಗೆ ವರ್ಕೌಟ್ ಆಗುತ್ತೆ. ಅದು ಮಾತ್ರ 122 ಸೆಕ್ಷನಿಗೆ ಬರುತ್ತೆ. ಇವು ಯಾವುವೂ ಅಲ್ಲ. ಆಲ್ ಅದರ್ ಥಿಂಗ್ಸ್, ಅವ್ನಿಗೆ ಸಿಟ್ಟು ಬಂದಿರುತ್ತೆ, ಅದು ಆಲ್ ದೀಸ್ ಥಿಂಗ್ಸ್ ಆರ್ ಕ್ವೈಟ್ ಕಾಮನ್ ಇನ್ ದ ಸೊಸೈಟಿ. ಎವ್ರಿಥಿಂಗ್ ಹ್ಯಾಪನ್ಸ್. ದೇರ್ಫೋರ್ ಸೆಕ್ಷನ್ 122 ಈಸ್ ಕಾನ್ಸೆಪ್ಟ್ ಆಫ್ ಮಿಟಿಗೇಷನ್. ಹಿಯರ್ ದ ಲಾವರ್ಸ್ ವಾಸ್ ದ ಆಕ್ಟ್ ಕಮಿಟೆಡ್ ಅಂಡರ್ ಗ್ರೇವ್ ಆ್ಯಂಡ್ ಸಡನ್ ಪ್ರೊವೊಕೇಶನ್ ಇದೆಯಾ, ಆವಾಗ ಈ ಸೆಕ್ಷನ್ ಅಪ್ಲೈ ಆಗುತ್ತೆ. ಇಲ್ಲೂ ಕೂಡ ಪನಿಷ್ಮೆಂಟ್ ಏನು ನಿರ್ದೋಷ ಆಗೋದಿಲ್ಲ. ದೇರ್ ಈಸ್ ಎ ರೆಡ್ಯೂಸ್ಡ್ ಪನಿಷ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಸೊ ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ಒನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕವರಿಂಗ್ ಆಲ್ ದೀಸ್ ಸೆಕ್ಷನ್ಸ್. ಓಕೆ, ಐ ಹ್ಯಾವ್ 114 to 117 go to part 1 of the video, then remaining 118 to 125 in this video, part 2 of the video. Okay, all these things I have explained, right? This will help you to conclude the chapter. Section who deal with various offenses affecting human body. ಅದಕ್ಕೆ ಇದರ ಹೆಡ್ಡಿಂಗ್ ಏನಿದೆ? ಆಫ್ ಹರ್ಟ್ ಅಂತಿದೆ ಮೇಲೆ, ಆಫ್ ಹರ್ಟ್ ಅಂತ. ಫಸ್ಟ್ ಸೆಕ್ಷನ್ ತೊಗೊಂಡ್ರೆ ದಿಸ್ ಈಸ್ ದ ಹೆಡ್ಡಿಂಗ್. ಪರ್ಟಿಕ್ಯುಲರ್ಲಿ ಹರ್ಟ್, ಗ್ರೀವಿಯಸ್ ಹರ್ಟ್, ಡೇಂಜರಸ್ ವೆಪನ್ಸ್, acid attacks, acts causing others. Previous classify offenses according to nature, gravity of the injury, the intention, knowledge of the offender, and the circumstances in which injury is caused. So circumstance important to material used important. Thus the section provide a graded framework for protecting life, bodily integrity, and physical safety. All these are protected under Article 21 of the Constitution. ಓಕೆ, ಅದರ ಎಕ್ಸ್ಟೆನ್ಷನ್ ಇದು. ಆರ್ಟಿಕಲ್ 21ನ ಎಕ್ಸ್ಟೆನ್ಷನ್ ಇವೆಲ್ಲ ಅಂಥೇಳಿ ನಾವು ಹೇಳ್ಬೋದು. ಐ ಥಿಂಕ್ ವಿತ್ ದಿಸ್ ಕನ್ನಡ ವರ್ಷನ್ ಈಸ್ ಆಲ್ಸೋ ದೇರ್. ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ದಿಸ್ ವಿಡಿಯೋ. ಭಾಳಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಿ, ಯು ಆರ್ ಸೀಯಿಂಗ್ ದ ವಿಡಿಯೋಸ್, ಬಟ್ ಯುವರ್ ಕಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಾನು ಈ ಸ್ಪ್ಯಾನಲ್ಲಿ ಈಗ 5-6 ವಿಡಿಯೋಗಳನ್ನು ಮಾಡಿದ್ದೀನಿ, ಮತ್ತು ನಾನು ಈ ವಿಡಿಯೋಗಳನ್ನು ಮಾಡುವಂಥ ಉದ್ದೇಶವೂ ಕೂಡ ಈ ಹೊಸ ವರ್ಷದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ನಾನು ಹಿಂದಿನ ಸೆಮಿಸ್ಟರ್ನಲ್ಲಿ ಮಾಡಿದಂತಹ ವಿಡಿಯೋ 3ನೇ ಸೆಕ್ಷನಿಗೆ ಬಂದು ನಿಂತಿತ್ತು. ಸೊ ನೌ ಐ ಹ್ಯಾವ್ ಟೇಕನ್ ಅಪ್. ಇನ್ನೊಂದು 2-3 ವಿಡಿಯೋದಲ್ಲಿ ನಾನು ನಿಮಗೆ ಯೂನಿಟ್ 3ನ ಮುಗಿಸ್ಬಿಟ್ಟು ಯೂನಿಟ್ 4ಗೆ ಹೋಗ್ತೇನೆ ಅಂತ ಹೇಳ್ತಾ, ಯುವರ್ ಲೈಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಟು ಎನ್ಕರೇಜ್ ಮೀ, ಆ್ಯಂಡ್ ಆಲ್ಸೋ ಯುವರ್ ಕಮೆಂಟ್ಸ್. ನಿಮ್ಮ ಕ್ಲಾಸ್ಗಳ ಬಗ್ಗೆ ನಿಮ್ಮ ಕಮೆಂಟನ್ನು ಕೂಡ ನೀವು ಹೇಳಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.